ಹೋದ ಗುರುವಾರ ಸಂತ ಮಾತಾ ವಿಠಾಬಾಯಿ ಬರೆದಂತಹ ಜ್ಞಾನಪರ ಅಭಂಗದ ಚಿಂತನೆ ಮಾಡಿದ್ವಿ. ಹೇಳೋ ತಾತ್ಪರ್ಯ ಏನಂದ್ರೆ, ಈ ಜ್ಞಾನಪರ ಅಭಂಗ ಆಗ್ಲಿ, ಜ್ಞಾನಪರ ಏನೇ ಸಂತ ವಾಣಿ ಅದ, ಅದನ್ನ ನಾವು ಅಭಂಗಕ್ಕಷ್ಟೇ ಏನಂದ್ರ ಅದನ್ನ ಅಲ್ಲಿಗೆ ಬಿಡಬಾರ್ದು. ಅದನ್ನ ನಾವೇನಂತಂದ್ರೆ ಭಗವದ್ಗೀತಾ ಅವ, ಉಪನಿಷತ್ ಅವ, ಭಾಗವತದ ಇಲ್ಲ, ಇದೇ ತತ್ವದ ಬಗ್ಗೆ ಆ ಗ್ರಂಥಗಳಲ್ಲಿ ಏನದ ದಾಸ್ಬೋಧ, ಅದನ್ನ ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ರೆ ಏನಾಗ್ತದ, ಈ ಅಭಂಗಗಳು ನಮ್ಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ತಾವ. ಹೋದ ವಾರದಲ್ಲಿ ವಿಠಾಬಾಯಿ ಹೇಳಿದಂತಹ ಅಭಂಗದಲ್ಲಿ ಮೇನ್ ಹಾಕಿದೆ ತತ್ವ ಹೇಳಿದ್ದು, ಸರ್ವಮದೇ ಮುಖ್ಯ ಆಹೆ ಜಾಣ ಚೈತನ್ಯ ಅಂತ. ಎಲ್ಲದರಲ್ಲಿ ಮುಖ್ಯ ಏನದಪ್ಪ? ಚೈತನ್ಯ ಅದ. ಆ ಚೈತನ್ಯದಿಂದನೇ ಈ ಜಗತ್ತು ಉಗಮ ಆಗ್ಯದ. ಆ ಚೈತನ್ಯದಿಂದನೇ ಪಂಚಭೂತಗಳು ಮತ್ತ ಇದೆಲ್ಲ ಅನಂತ ಕೋಟಿ ಬ್ರಹ್ಮಾಂಡ, ದೇವಾದಿ ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಇದೆಲ್ಲ ಮೂಲ ಚೈತನ್ಯದ ಅಂತ ಹೇಳಿದಂತಹದ್ದು ಅಭಂಗ ನಾವು ಕೇಳಿದ್ವಿ. ಅಲ್ಲೇನೇ ಹೇಳ್ತಾಳಂದ್ರೆ ವಿಠಾಬಾಯಿ, ನಾವೇನೇ ಆದ್ರೂ ಆ ಚೈತನ್ಯದ ಒಂದು ಮಾಧ್ಯಮದಿಂದ ಜಗತ್ತನ್ನ ನೋಡ್ಬೇಕು, ಚಿತ್ ಶಕ್ತಿಯಿಂದ ನೋಡ್ಬೇಕು. ಅದನ್ನ ನಾವು ಏನಂತಂದ್ರೆ ಬಹಳ ಚಿಂತನೆ ಮಂಥನ ಮಾಡ್ಬೇಕು. ಅದೇ ಮುಂದೆ ಅಭಂಗ ಹೇಳಿಗತ್ತಾಳ. ಇದು ಇವತ್ತಿನ ಕಥಾಪರದ ಇದು ಅಭಂಗ. ಇಲ್ಲೇನಂತಂದ್ರೆ, ಮನುಷ್ಯ ಏನಪ್ಪಾ ಅಂತಂದ್ರ ಜನ್ಮ ಜನ್ಮಾಂತರದಲ್ಲಿ ಅವನು ಏನು ಸೂಕ್ಷ್ಮ ದೇಹ ಅದ, ಅದು ಕಂಟಿನ್ಯೂ ಆಗ್ತದ. ಜಡದೇಹ ಬದ್ಲಿಯ, ಯಾಕಂದ್ರೆ ಜಡದೇಹ ಏನದ, ಅದು ಒಂದು ವಸ್ತ್ರ ಇದ್ದದ. ಇವತ್ತೊಂದು ಡ್ರೆಸ್ ಹಾಕೋತೀವಿ, ಮತ್ ನಾಳೆ ಇನ್ನೊಂದು ಯಾವ್ದೋ ಬಣ್ಣದ್ದು ಹಾಕೋತೀವಿ, ಮತ್ ಇನ್ನೊಂದು ಯಾವ್ದೋ ಟೈಪ್ ಡ್ರೆಸ್ ಹಾಕ್ತಿವಿ. ಹಂಗ ಇದು ಜಡದೇಹ ಏನದ, ಪ್ರತಿಯೊಂದು ಜನ್ಮದೊಳಗ ಅದು ಬದ್ಲಿ ಆಗ್ತದೆ. ಈಗ ಹೆಂಗ ಈ ಜನ್ಮದಾಗ ನಾ ಹೆಂಗ್ ಕಾಣಿಸ್ಕೊತೀನಿ, ಸೇಮ್ ಟು ಸೇಮ್ ಹಂಗೆ ಮುಂದಿನ ಜನ್ಮ ಆಗ್ತಂತಿಲ್ಲ. ಜಡದೇಹ ಚೇಂಜ್ ಆಗ್ತದೆ, ಆದ್ರೆ ಸೂಕ್ಷ್ಮ ದೇಹ ಮಾತ್ರ ಕಂಟಿನ್ಯೂ ಆಗ್ತದೆ. ಅದನ್ನ ವಿಠಾಬಾಯಿ ಹೇಳ್ತಾಳ ಮುಂದೆ ವಿಸ್ತಾರದಲ್ಲಿ. ಅಭಂಗಕ್ಕೆ ಹೋಗೋಣ. ಮುರುಗೋಡ ಪಾಸನೆ ನಿಗಾಲು ಮೇ ಜಾಣ, ದಕ್ಷಿಣ ಕಡೆ ಮನ ಒಳಲೆ ಮಣುನಿ, ಉತ್ತರೆ ಚಂದೀರ್ಥ ಸರ್ವಥಾಲ ಪೂರ್ಣ ಮಣುನಿ ನಿಗಾಲು ದಕ್ಷಿಣೇತಿ. ಮುರುಗೋಡದಿಂದ ಸಂತ ಮಾತಾ ವಿಠಾಬಾಯಿ ಹೇಳಿದಾಳ, ಎಲ್ಲಾ ಉತ್ತರ ಹಿಂದೂಸ್ತಾನದ ಎಲ್ಲಾ ತೀರ್ಥಯಾತ್ರೆಯನ್ನು ಮುಗಿಸಿ ಮುರುಗೋಡಕ್ಕೆ ಬಂದು, ಮುರುಗೋಡಿಂದ ದಕ್ಷಿಣ ಕಡೆ ಎಂಬಂತಹದ್ದು ತೀರ್ಥಯಾತ್ರ, ನಮ್ದು ಪ್ರಯಾಣ ಎಂಬಂತಹದ್ದು ಶುರುವಾಗಿದೆ ಅಂತ ಹೇಳಿಗತ್ತಾಳ. ನಿಘಾಲು, ನಾವಲ್ಲಿಂದ ಮುರುಗೋಡದಿಂದ ದಕ್ಷಿಣ ಕಡೆ ನಮ್ಮ ದಿಂಡಿ ಎಂಬಂತಹದ್ದು ಹೊಂಟದ. ವೇಣುಗ್ರಾಮಿ ಕೇಲೆ ರಾಜಾರಾಮ್ ಜವಳಿ ಸಮಾಧಿ ಹೋ ಕಾಳಿ ಜಗ್ಗೆ ಜಾಣ, ವಿಠಾಬಾಯಿ ಮನೆ ಸದ್ಗುರು ಅಮಾಸಿ ಝಾಲೆ ಸಮಾಧಿಸ್ಥ ಶಹಾಪುರಿ. ಮುರುಗೋಡದಿಂದ ತನ್ನ ಸದ್ಗುರು ಆದಂತಹ ಜನ್ಮ ಜನ್ಮಾಂತರದಲ್ಲಿ ಸದ್ಗುರು ಆದಂತಹ ರಾಜಾರಾಮ್ ಮಹಾರಾಜರ ಸಮಾಧಿ ಎಂಬಂತಹದ್ದೇನದ ಅಲ್ಲಿ ವೇಣುಗ್ರಾಮ ಅಂದ್ರ ಬೆಳಗಾವ್. ಇವತ್ತೇನ್ ನಾವು ಬೆಳಗಾವ್ ಅಂತೀವಿ, ಅದ್ರದ್ದು ಪುರಾಣ ಹೆಸರು ವೇಣುಗ್ರಾಮ. ಆ ವೇಣುಗ್ರಾಮಕ್ಕೆ ಹೋಗಿ ಅಲ್ಲಿ ರಾಜಾರಾಮ್ ಮಹಾರಾಜದ ದರ್ಶನ ತಗೊಂಡ್ಲು. ಸ್ಪಷ್ಟವಾಗಿ ಹೇಳಿಗತ್ತಾಳ, ನನ್ನ ಸದ್ಗುರು ರಾಜಾರಾಮ ಸಮಾಧಿ ಎಂಬಂತಹದಲ್ಲಿ ತಗೊಂಡಂತಹ ಸ್ಥಾನದ ರಾಜಾರಾಮ್ ಮಹಾರಾಜರು ಯಾವ ರೀತಿ ಸಮಾಧಿ ತಗೊಂಡ್ರು, ಅಗ್ನಿ ಸಮಾಧಿ ತಗೊಂಡ್ರು ರಾಜಾರಾಮ್ ಮಹಾರಾಜ್, ಜಲ ಸಮಾಧಿ ತಗೊಂಡ್ರು ಸಂತ ಮಾತಾ ವಿಠಾಬಾಯಿ. ಸಂತ ಮಾತಾ ವಿಠಾಬಾಯಿಯ ಪರಮ ಶಿಷ್ಯನಾದಂತಹ ಶ್ರೀಹರಿ ಮುರುಗೋಡದಲ್ಲಿ ಅಗ್ನಿ ಸಮಾಧಿ ತಗೊಂಡ. ಹಿಂಗ ನೋಡ್ರಿ ಸಂತರದ ಜೀವನ ಹಿಂಗಿರ್ತದ. ಹಾಗಾಗಿ ಅಲ್ಲಿ ತನ್ನ ಸದ್ಗುರುದ ದರ್ಶನ ಪಡ್ಕೊಂಡು ಝಾಲೆ ಸಮಾಧಿಸ್ಥ ಶಹಾಪುರದೊಳಗ ಗೋವಾ ವೆಸಿಕ್ ಮೊನ್ನೆ ಅಲ್ಲೇ ರಾಜಾರಾಮ್ ಸಮಾಧಿಯಲ್ಲೇ ಅಖಂಡ 7 ದಿವಸದ ಸಪ್ತಾಹ ಅಂಬಂತಾಗಿ ಮುಂದೆ ಹೇಳಿಗತ್ತಾಳ. 1765 ಶಕೆ ಹೋತೆ ಜಾಣ, ಕಾರ್ತಿಕ ಹೋವದ್ಯ ದ್ವಿತೀಯೇತಿ, ಪ್ರಾತಃ ಕಾಳಿ ಗುರುವಾರಿ ಜಾಣ ಆಯಿ ಝಾಲೆ ಗುಪ್ತ ಸಗುಣ ರಾಜಾರಾಮ ಮಹಾರಾಜರ ಬಗ್ಗೆ ಇಲ್ಲೊಂದು ಅಭಂಗ ಬರ್ದಾಳ. ಏನಂತಂದ್ರೆ 1765 ಕಾರ್ತಿಕ ವದ್ಯ ದ್ವಿತೀಯ, ನಾವು ರಾಜಾರಾಮ್ ಮಹಾರಾಜ್ ಜನ್ಮೋತ್ಸವ ಮಾಡ್ತೀವಿ, ಅದ್ರ ಆರಾಧನಾ ಮಹೋತ್ಸವ ಮಾಡಂಗಿಲ್ಲ. ಕಾರ್ತಿಕ ವದ್ಯ ಷಷ್ಠಿ ಮಹಾಸ್ವಾಮಿ ಜನ್ಮ ಅದ, ಅದಕ್ಕಿಂತ ಒಂದು 4 ದಿವಸ ಮೊದ್ಲ ಕಾರ್ತಿಕ ವದ್ಯ ದ್ವಿತೀಯ. ಅದ್ರ ಕಾರ್ತಿಕ ವದ್ಯ ದ್ವಿತೀಯಕ್ಕ ರಾಜಾರಾಮ್ ಮಹಾರಾಜರು ಸಮಾಧಿಸ್ಥ ರಾಜಾರಾಮ್ ಅಂತ ಮಾತಿಲ್ಲಿ ಹೇಳಿದ. 1765 ಶಕೆ ಅಂದ್ರೆ 1765 ಶಕೆಯಲ್ಲಿ ಪ್ರಾತಃ ಕಾಲ ಗುರುವಾರ ದಿವಸ, ನೋಡಿ ಇವತ್ತು ಗುರುವಾರದ ಮುಂಜಾನೆ ಪ್ರಾತಃ ಕಾಲ ಅಂದ್ರೆ ಮೊದಲೇ ಪ್ರಹರ 6 ರಿಂದ 9, ಆ ಮೊದಲೇ ಪ್ರಹರದೊಳಗ ರಾಜಾರಾಮ್ ಮಹಾರಾಜರು ಸಗುಣದಿಂದ ನಿರ್ಗುಣ ಆಗಿರತಾರ.
प्रातः काळी गुरुवारी जाण आई झाले गुप्त सगुण राजाराम विठाबाई म्हणे इच्छा स्वामी राया ಚಿದಂಬರ ಕಥೆಯ ಜಾಣ ಅಂದ್ರೆ ಸ್ವಾಮಿ ಇಚ್ಛಾ ಬಂತು ಯಾರ ಎಷ್ಟು ದಿವಸ ಇರ್ಬೇಕು ಯಾರು ಎಷ್ಟು ದಿವಸ ಅವ್ರದ್ದು ಏನಪ್ಪಾ ಅಂದ್ರೆ ರೋಲ್ ಅದ ಈ ಭೂಮಂಡಲದ ಮೇಲೆ ಅದೆಲ್ಲ ಮಹಾಸ್ವಾಮಿ ಇಚ್ಛಾದಿಂದ ಈ ಜನ್ಮ ಮರಣ ಎಲ್ಲ ಸ್ವಾಮಿ ಇಚ್ಛಾ ಅದ ಸ್ವಾಮಿ ರಾಜಾರಾಮ ಸಗುಣ ಗುಪ್ತ ಝಾಲೆ ನಂತರ ನಿಗಾಲೆ ಮಹಾಕ್ಷೇತ್ರಿ ಮಹಾಸ್ವಾಮಿ ಯಾವಾಗ ದೇಹ ಬಿಟ್ಟಾರ 1737 ಶಕೆ 1787 ಪೌಷ್ಯ ಚತುರ್ಥಿ ಮತ್ತೆ ರಾಜಾರಾಮ್ ಮಹಾರಾಜರು 65 ಅಂದ್ರೆ 37 65 ಅಂದ್ರೆ ರಾಜಾರಾಮ್ ಮಹಾರಾಜ್ ಸಾಕಷ್ಟು ವರ್ಷ ಇನ್ನು ಏನಪ್ಪಾ ಅಂತಂದ್ರೆ ತಮ್ಮ ಕಾರ್ಯ ಮುಂತಾದು ಮಾಡ್ಲಿಕ್ಕೆ ಸ್ವಾಮಿ ನಿರ್ಯಾಣ ಆದ್ಮೇಲೆ ಇದ್ದಾರೆ ಆದ್ರೆ ವಿಠಾಬಾಯಿ ಬಹಳ ದಿವಸ ಇತ್ತು ವಿಠಾಬಾಯಿ 75 ವರ್ಷ ಏನಪ್ಪಾ ಅಂದ್ರೆ ತನ್ನ ಜೀವನದ ಅವಧಿ ರಾಜಾರಾಮ್ ಮತ್ತು ಮಹಾಸ್ವಾಮಿ ನಿರ್ಗುಣ ಆದ್ಮೇಲೆ ವಿಠಾಬಾಯಿ ಸಾಕಷ್ಟು ವರ್ಷಗಳೇನಪ್ಪಾ ಅಂದ್ರೆ ಸ್ವಾಮಿ ಭಕ್ತರಾಗಿ ಸ್ವಾಮಿ ಸೇವಾ ಮಾಡ್ಕೊಂಡಿದ್ದ ಸ್ವಾಮಿ ರಾಜಾರಾಮ ಸಗುಣ ಗುಪ್ತ ಝಾಲೆ ನಂತರ ನಿಗಾಲೆ ಮಹಾಕ್ಷೇತ್ರಿ ಚಿದಂಬರ ಕ್ಷೇತ್ರಿ ದಕ್ಷಿಣ ದೇಶೇಶಿ ನಿಗಾಲೆ ಮೇ ರಾಶಿ ಚಿದಂಬರಾಚಿ ಅಲ್ಲಿಂದ ಏನ್ ಮಾಡಿದಕ್ಕೆ ವಿಠಾಬಾಯಿ ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಬಂದಾಳ ಮುರುಗೋಡದಿಂದ ವೇಣುಗ್ರಾಮಕ್ಕೆ ಹೋಗಿ ಸದ್ಗುರುಗಳ ದರ್ಶನ ತಗೊಂಡು ಅಲ್ಲಿಂದ ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಬಂದಾಳ महापुण्य भूमि निघाले तेथे में पहुंच ले में आधी अर्धा वर्षानी ते विठाबाई मणे एक महीना तेथे राहिले चिदंबर नाम घेता ಎಂತ ಪುಣ್ಯವಂತರಿರ್ಬೇಕಿಂತ ವಿಠಾಬಾಯಿ ರಾಜಾರಾಮ್ ಮಹಾರಾಜ್ ದಿಲ್ಲಿ ಒಳಗಿದ್ದಂಥವ್ರು ಸಾಕ್ಷಾತ್ ಸತ್ಪುರುಷರ ದರ್ಶನ ಸಂತ ಸಹವಾಸ ಸಂತ ಚರಣ ದರ್ಶನ ಸಂತ ಚರಣ ರಜಾ ಅಂಬಂತಹದವ್ರಿಗೆ ಸಿಗ್ತದ ಹಿಂಗಂತ ಅರ್ಧ ವರ್ಷ ಅಂತ ಎಲ್ಲಿಂದ ಮುರುಗೋಡದಿಂದ ಆಕಾಶ ಚಿದಂಬರ ಕ್ಷೇತ್ರಕ್ಕ ದಿಂಡಿ ನಡ್ಕೊಂಡು ಹೋಗ್ಲಿಕ್ಕೆ 6 ತಿಂಗಳಾಯ್ತು ಯಾವ್ದು ಎಲ್ಲೂ ವ್ಯವಸ್ಥೆ ಇಲ್ಲ ಏನಿಲ್ಲ ಅಂದ್ರೆ ಸಾಕ್ಷಾತ್ ಭಗವಂತ ಅವ್ರ ಸಿಗಿದ್ದ ಹಂಗಾಗಿ ಅಲ್ಲಿಂದ ಆ ಆಕಾಶ ಚಿದಂಬರ ಕ್ಷೇತ್ರದೊಳಗ 1 ತಿಂಗಳ ನಾವಿದ್ವಿ ಎಲ್ಲಾ ದಿಂಡಿ ಜನ ಅಂತ ಹೇಳಿದ ಕಾಲ ಚಿದಂಬರ ನಾಮಸ್ಮರಣೆ ಮಾಡ್ಕೋತ ಅಲ್ಲಿದ್ದೀವಿ ನಾವು ಹರಿಯಮ್ಮಂಥವೈನ ಕಂಠಪಾಠ ವಿಠಾಬಾಯಿ ಪರಮ ಶಿಷ್ಯಿಲ್ಲ ಯಾವ ರೀತಿ ರಾಜಾರಾಮಗ ವಿಠಾಬಾಯಿ ಶಿಷ್ಯರಿದ್ದು ಆ ಹರಿ ಬರೆದಂತ ಅಭಂಗಗಳು ಸಾಕಷ್ಟವ ಹರಿ ಆಖ್ಯಾನ ನಾವು ಕೇಳಿದ್ವಿ ರಾಧಾಬಾಯಿ ಮಗ ಹರಿ ಅವ ತನ್ನ ಎಲ್ಲಾ ಸರ್ವಸ್ವವನ್ನ ತ್ಯಾಗ ಮಾಡಿ ವಿಠಾಬಾಯಿಯಿಂದ ಹೋಗ್ತಾನ ಇದೇ ಸ್ಥಿತಿ ನಾಮಸ್ಮರಣೆ ಅವನಿಗೆ ಪ್ರಾಪ್ತಿ ಆಗ್ತದ ಉಪವಾಸ ಮಾಡ್ತಾನ ನಿರಾಹಾರ ಮಾಡ್ತಾನ ಭಗವಂತ ನಾಮಸ್ಮರಣೆ ಆಗ್ಲಿಲ್ಲ ಅಂದ್ರೆ ಪಶ್ಚಾತ್ತಾಪ ಭಾವದಿಂದ ಅಳ್ತಾನ ಅಂತ ಹರಿ ವಿಠಾಬಾಯಿ ಜೊತೆಗಿದ್ದಾನ ಹರಿ ಮಾಧಾ ಜವಳಿ ಅನೇಕ ಕಾಹಿ ಭಕ್ತ 100 ಲೋಕ ಹೋತೆ ಒಂದು 100 ಮ್ಯಾಲ ಜನ ಇದ್ವಿ ಅಂತ ಹೇಳ್ತಾರ ರಾಜಾರಾಮ್ ಮಹಾರಾಜರ ಸಮಯದೊಳಗ ಮಹಾಸ್ವಾಮಿ ಅವತಾರದ ಒಂದು ಏನು ಪರಾಕಾಷ್ಠೆ ಇತ್ತು 20,000 ಜನ ದಿಂಡಿಯೊಳಗಿತ್ತು ಆದ್ರೆ ಮಹಾಸ್ವಾಮಿಯ ಪ್ರಚಾರ ಅಂತ ಕಡಿಮೆ ಆಯ್ತು ವಿಠಾಬಾಯಿ ಸಮಯದಲ್ಲಿ ಚಿದಂಬರ ಅನ್ನೋರು ಬಹಳ ಕಡಿಮೆ ಆಗ್ಬಿಟ್ರು ಹಂಗಾಗಿ ಆಕೆ ತನ್ನ ಸಂಶಯ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮೌಲಿ ಜ್ಞಾನೇಶ್ವರ ಮಹಾರಾಜರ ಹತ್ರ ಹೋಗಿ ಚಿದಂಬರನ್ ಯಾವಾಗ ಏನಾಗ್ತದ 9 ಲಕ್ಷ ಪತಾಕ ಯಾವಾಗ ಹಾಕ್ತಾವ ಏನು ಎಲ್ಲಾ ತನ್ನ ಜ್ಞಾನೇಶ್ವರ ಮಹಾರಾಜರ ಆಖ್ಯಾನದೊಳಗೆ ಬಂತು ಜ್ಞಾನೇಶ್ವರ ಮಹಾರಾಜರು ವಿಠಾಬಾಯಿಗೆ ವಚನ ಕೊಟ್ಟಾರ ನಾ ಭವಿಷ್ಯದೊಳಗ ನನ್ನ ಸಂಜೀವಿನಿ ಸಮಾಧಿ ಏನದ ಇಲ್ಲಿ ಆಳಂದಿಯಲ್ಲಿ ತಾಳ ವೀಣಾ ಮೃದಂಗ ತಗೊಂಡು ಚಿದಂಬರ ನಾಮ ಗರ್ಜನೆ ಮಾಡ್ತಾನ ಸಮಾಧಿಯಿಂದ ಹೊರಗೆ ಬರವಿದ್ದೀನಿ ಅವಾಗೆಲ್ಲಾರು ಚಿದಂಬರ ಇಡೀ ಅನಂತ ಕೋಟಿ ಬ್ರಹ್ಮಾಂಡ ಚಿದಂಬರಮಯ ಆಗ್ತದ ಎಲ್ಲಾ ಏನಂತಂದ್ರೆ 9 ಲಕ್ಷ ಪತಾಕ ಹಾಕ್ತಾವ ಕೆಂಗೇರಿ ಮುರುಗೋಡ ಮತ್ತು ಶ್ರೀ ಕ್ಷೇತ್ರ ಬಾಬುಗಾಂವ್ ಗಂಗಾದಲ್ಲಿ ಒಂದ್ ಇರ್ವಿ ನಿಂದಿರ್ಲಿಕ್ಕೂ ಜಗ ಇರಂಗಿಲ್ಲ ಅಂತ ಭವಿಷ್ಯ ಪರ ಆಖ್ಯಾನ ನಾವೆಲ್ಲರೂ ಕೇಳಿ ಆಗ ಏನ್ 20,000 ಜನ ದಿಂಡಿ ಇದ್ರು ಈಗ ವಿಠಾಬಾಯಿ ದಿಂಡಿ ಒಳಗ ಒಂದು 100 ಜನ ಇದ್ದಾರಷ್ಟೇ 100 ಮ್ಯಾಲ ಇದ್ದಾರೆ ಅಂತ ಹೇಳಿದ ತಾಳೆ 100 ಲೋಕ ಹೋತೆ ಏತೆ ಕಾಯಿ झाले चमत्कार बहुत अंगणे विस्तार ग्रंथ होते म्हणून सांगते एक चमत्कार अभंगाने जाण तुम्ही आई विठाबाई म्हणे देह आणि मीही ओळखोनी पाही ऐकावे ಏನ್ ಹೇಳಿಗತ್ತಾಳ ವಿಠಾಬಾಯಿ ಅಂದ್ರ ಮಹಾಸ್ವಾಮಿ ಜನ ಎಷ್ಟರ ಇಳ್ಕೊಳ್ರಾಕ 20,000 ಇದ್ದಾರೋ 100 ಇದ್ದಾರೋ ಅದಕ್ಕೆ ಮಹತ್ವ ಇಲ್ಲ ಏನಪ್ಪಾ ಜಗದ್ಗುರು ಆದಿಶಂಕರಾಚಾರ್ಯ ಇದ್ರು 4 ಮಂದಿ ಶಿಷ್ಯಂದ್ರಿದ್ರು ಅವ್ರು 4 ಮಂದಿ ಅಟ್ ಪಾರ್ ಇದ್ರು ಅವರು ಶಂಕರಾಚಾರ್ಯ ಸರಿ ಸಮಾನ ಇದ್ರು ಅಂತ ಗುರು ಶಿಷ್ಯಂದ್ರು ಈಗಿನ ಕಾಲದಲ್ಲಿ ಗುರುಗಳು 1000 ಜನ ಇರ್ತಾರ ಏನೇನೋ ನಡೆದಿತ್ತು ಇರ್ಕೋಲ್ಲಕ್ ನಮ್ಗೇನ್ ಮಾಡೋದಪ್ಪ ಈಗ ಮುಂದೆ ಹೋಗೋಣ ಏನ್ ಹೇಳಿಗತ್ತಾಳ ಅಂದ್ರ ತನ್ನ ಒಂದಿನ ಜೀವನದೊಳಗ ಇಷ್ಟು ಚಮತ್ಕಾರಗಳಾಗ್ಬಿಟ್ಟಾವ ಅವಾಗ ದಿಂಡಿ ಹೋಗ್ಬೇಕಾದ್ರ
ಪ್ರತಿನಿತ್ಯ ನೂತನ ಅನುಭವಗಳು ಮಹಾಸ್ವಾಮಿ ಕೊಡ್ಲಿಕತ್ತಾರ. ಆಗ ಅದೆಲ್ಲ ಬರೆದ್ರೆ ಒಂದು ದೊಡ್ಡ ಗ್ರಂಥ ಆಗ್ತದ ಮಹಾರಾಜ್. ಆ ಗ್ರಂಥ ಎಲ್ಲಾ ಬರೆಯೋದ್ಕಿಂತ ನಿಮ್ಗೊಂದು ಚಮತ್ಕಾರದ ಅನುಭವ ಹೇಳ್ತೀನಿ ಅಂತ ಹೇಳಿಗತ್ತ. ते काही झाले चमत्कार बहुत सांगणे विस्तार ग्रंथ होते म्हणून सांगते एक चमत्कार अभंगाने जाण तुम्ही आहे. ಬಹಳ ದೊಡ್ಡ ಗ್ರಂಥ ಆಗ್ತದ. ಅದೆಲ್ಲ ಬರೀಲಿಕ್ಕೆ ಒಂದು ಚಮತ್ಕಾರ ಒಂದು ಅನುಭವ ನಾನು ನಿಮ್ಗೆಲ್ಲಾರಿಗೂ ಹೇಳ್ತೀನಿ, ಅಭಂಗ ರೂಪದೊಳಗೆ ಹೇಳ್ತೀನಿ ಅಂತೇಳಿ. ವಿಠಾಬಾಯಿ ಮನೆ ದೇಹ ಆಣಿ ಮೀ ಒಳ್ಕೊನಿ ಪಾಹಿ ಐಕಾವೆ. ನಾವೆಲ್ಲಾರು ಇವತ್ತೇನು ಭ್ರಮದೊಳಗಿದ್ದೀವಿ, ಈ ದೇಹನೇ ನಾನು, ಇದೇ ನಂದು, ನಮ್ದು ಈಗೇನ್ ಮನೆಯದ ಅದು ನಂದು, ಎಲ್ಲಾ ನಂದು ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ನಾನು ಈ ದೇಹ ಅಲ್ಲ. ನನಗೆ ಈಗ ಪಂಚಭೂತಗಳಿಂದ ಏನು ಸಂಬಂಧ ಇಲ್ಲ. ನನಗೇನಪ್ಪಾ ಅಂದ್ರೆ ಈಗ ಕಣ್ಣಿಗೆ ಕಾಣಿಸಂತ ಇದೆಲ್ಲ ದೃಶ್ಯಾಕಾರದ ಅದಕ್ಕ ನನಗೇನು ಸಂಬಂಧ ಇಲ್ಲ ಅನ್ನಂತಹದ್ದು ತಿಳ್ಕೊಳ್ರಿ ಅಂತ ಹೇಳಿಗತ್ತ. ಅದು ಏನಪ್ಪಾ ಅಂದ್ರೆ ಆಧ್ಯಾತ್ಮ ತತ್ವದ ಕೋರೆಸ್ಟ್ ಆಫ್ ದ ಕೋರ್ ಪ್ರಿನ್ಸಿಪಲ್ ಅದ. ನಾನು ಈ ದೇಹ ಅಲ್ಲ ಅಂತ ಯಾವಾಗ ನಮಗ್ ಗೊತ್ತಾಗ್ಬಿಡ್ತಪ್ಪ ಅಂದ್ರೆ ನಾನ್ ಯಾರಂಬದ್ ಗೊತ್ತಾಗ್ತದೆ. ದೇಹ ಅಲ್ಲ ಅಂದ್ರೆ ನಾನು ಯಾರು, ನಾನ್ ಯಾರಂತ ಗೊತ್ತಾಗ್ಬಿಡ್ತ ಮುಗೀತು, ಅಲ್ಲಿಗೆ ಆಧ್ಯಾತ್ಮ ಮುಗೀತು, ಅಲ್ಲೇ ಫುಲ್ ಸ್ಟಾಪ್. ಆದ್ರೆ ನಮ್ಗೇನಾಗ್ಬಿಟ್ಟದ, ಈ ಮಾಯಾದ ಒಂದು ಏನದ ಕಲಿಯುಗದ ಒಂದು ಮಾಯಾದ ನಮ್ಮ ಮೇಲೆ ಅದ್ರ ಪ್ರಭಾವದಿಂದ ನಾವೊಂದ್ 5 ನಿಮಿಷ ದೇಹ ನಮ್ದಲ್ಲ ಅಂತ ತಿಳ್ಕೊತೀವಿ, ಮತ್ತೊಂದ್ 10 ನಿಮಿಷ ದೇಹ ನಾನೇ ಅನ್ಕೋತೀವಿ, ಮತ್ತೊಂದ್ 5 ನಿಮಿಷ ಹಿಂಗ ಈ ಒಂದು ಕನ್ಫ್ಯೂಷನ್ ಆಗಿದ್ದೀವಿ. ಆದ್ರೆ ಯಾವಾಗ ನಮ್ಗೆ ಪರಿಪೂರ್ಣವಾಗಿ ನಾನು ಈ ದೇಹ ಅಲ್ಲ, ನಾನು ಯಾರು ರಮಣ ಮಹರ್ಷಿ ಹೇಳ್ತಾರ, ಹೂ ಆಮ್ ಐ, ತತ್ವಮಸಿ. ತತ್ವಮಸಿ ಅಂದ್ರೆ ನಾನು, ಐ ಆಮ್ ದಟ್. ಅವೆಲ್ಲ ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ಬಹಳ ಚಲೋದು. ಆಗ ಅನುಭವ ಆಗ್ಬೇಕು. ಸದ್ಗುರು ಕೃಪಾದಿಂದ ಅನುಭವ ಆಗ್ತದ. ಆತ್ಮಜ್ಞಾನ ಅಂತಾರ. ಆ ಆತ್ಮಜ್ಞಾನ ಆಗ್ಬೇಕಂದ್ರ ಗುರು ಕೃಪಾ ಬೇಕು. ಮಹಾರಾಜ ಹೇಳ್ಯಾರ, ಸಹಜ ಸಾಧನ ಗುರು ಕೃಪಾ ಜಾಣ ಜೀವಾಂತೆ ಕಲ್ಯಾಣ ತೇನೆ ಹೋಯ. ಗುರು ಕೃಪೆ ಬಿನ ನಾಹಿ ಆತ್ಮಜ್ಞಾನ. ಹಾಡದ್ ಬೇಡ, ಯಾಕಂದ್ರೆ ಟೈಮ್ ಹಾಳೋದು. ಐಸೆ ಚಮತ್ಕಾರ ಪಾಹತಾ ಪಾಹತಾ ನಿಧಾಲು ಮಂಡಳಿ ರಾಮೇಶ್ವರಿ. ಹಿಂಗ ಸಾಕಷ್ಟು ಚಮತ್ಕಾರಗಳನ್ನ ನೋಡ್ತಾ ಆಕಾಶ ಚಿದಂಬರದಲ್ಲಿ 1 ತಿಂಗಳ ನಾಮಗರ್ಜನೆ ಮಾಡ್ತಾ ಅಲ್ಲಿಂದ ರಾಮೇಶ್ವರಕ್ಕೆ ಬಂದೀವಿ ಅಂತ ಹೇಳಿದತ್ತಾಳ. ರಾಮೇಶ್ವರ ಮಲೆ ಹೋತೋ ದೋ ನಮಾಸ ಭಜತ್ ಸ್ವಾಮಿ ಸ ರೋಜ ಜಾಣ. ನೋಡ್ರಿ ಅವಾಗಿನ ಕಾಲಕ್ಕೆ ಹೆಂಗಿದ್ರು ಸಂತರಂದ್ರ, ಮಹಾನ್ ಕ್ಷೇತ್ರಕ್ಕೆ ಹೋದ್ರಂದ್ರ ಅಲ್ಲಿ ತಿಂಗಳಾನ್ಗಟ್ಲೆ ಇರ್ತಿದ್ರು. 1 ವರ್ಷ ಆಳಂದಿ ಒಳಗಿದ್ದ ಸಂತ ಮಾತಾ ವಿಠಾಬಾಯಿ. 6 ತಿಂಗಳ ಇಲ್ಲಿದ್ದ ಆಕಾಶದ ಕ್ಷೇತ್ರ, 2 ತಿಂಗಳ ಇಲ್ಲೇ ರಾಮೇಶ್ವರಕ್ಕೆ ಹೋದ. ನಾವೇನ್ ಮಾಡ್ತೀವಿ, ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ರಿಟರ್ನ್ ರಿಸರ್ವೇಶನ್ ಮಾಡ್ಕೊಂಡು. ಈಗೆಲ್ಲಾ ಕೇಳ್ತಾರ, ಮುಂಜಾನೆ ಹೋಗಿ ಸಂಜೆಗ್ ಬರ್ಬೋದೇನ್ರಿ, ಅಲ್ಲೇನದ್ರಿ ನೈಟ್ ಹಾಲ್ಟ್ ಮಾಡ್ಲಿಕ್ಕೆ ನಮ್ಗೇನ್ ಮತ್ತೆ AC ಅದೆಲ್ಲ ಅದನೋ ಇಲ್ಲೋ. ಈಗಿಂದು ತೀರ್ಥಯಾತ್ರ ಹಿಂಗಿರ್ತದ. ಅವಾಗಿನ ಕಾಲದ್ದು ಪಾಪ ನಡ್ಕೊಂಡು ಹೋಗ್ತಿದ್ರು. ಕಾಶಿ ಕ್ಷೇತ್ರಕ್ಕೆ ವರ್ಷಾನ್ಗಟ್ಲೆ ಹೋಗ್ತಿದ್ರು. ಹಂಗಾಗಿ ಹೇಳಿದ ರಾಮೇಶ್ವರನಾಗ 2 ತಿಂಗಳಿದ್ದೀವಿ. ರಾಮೇಶ್ವರ ಮದೆ ಹೋತೋ ದೋ ನಮಾಸ ಭಜತ ಸ್ವಾಮಿ ಸ ರೋಜ ಜಾಣ. ಪ್ರತಿನಿತ್ಯ ಚಿದಂಬರ ನಾಮಸ್ಮರಣೆ, ಚಿದಂಬರ ನಾಮಗರ್ಧನ, ಚಿದಂಬರ ಭಜನೆ, ಚಿದಂಬರ ಧ್ಯಾನ. ಹಿಂಗೇನಂತಂದ್ರ ಕೀರ್ತನ ಭಜನ ದಾಸಾಹೇತಿ ಅನುಷ್ಠಾನ. भजन आनंदे नाचे ब्रह्मानंदे संताचे मध्ये नाचे म्हणून या विठाबाई म्हणे संत मिळणे स्थिर पाहिजे गाठीची पुण्य बहुत. ಸತ್ಪುರುಷರು ಸಂತರು ಸಿಗೋದು ಅನಂತ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದಾಗ, ಆ ರಾಮೇಶ್ವರ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಮಹಾಸ್ವಾಮಿ ನಾಮಸ್ಮರಣೆ ಭಜನೆ ಮಾಡ್ಕೋತ ಕುಣಿತಾ ಇದ್ರು ಅಂತ ಹೇಳಿದಕ. ಭಜನ ಆನಂದೆ ನಾಚೆ ಬ್ರಹ್ಮಾನಂದೆ. ನಾಚೆ ಬ್ರಹ್ಮಾನಂದ ಕುಣಿಯೋದಂದ್ರ ದೇಹ ಭಾವನ್ನ ಬಿಟ್ಟು ಕುಣಿಯೋದು. ಹೆಂಗಂತಂದ್ರ ಪೂರ್ಣ ಏನಂತಂದ್ರ ಆ ಮಹಾಸ್ವಾಮಿಗೆ ಸಮರ್ಪಣ ಮಾಡ್ಕೊಂಡು ದೇಹ ಭಾವನ್ನ ಬಿಟ್ಟು ಕುಣಿಯೋದು. ಕಲಿಯುಗದೊಳಗೆ ನಾವು ನೋಡ್ತೀವಿ, ಭಜನೆ ಒಳಗೆ ಎಷ್ಟೋ ಜನರು ಕುಣಿತಿರ್ತಾರ. ಹೋಗ್ಲಿ, ಅದಕ್ಕೆ ಈಗ ವಿಠಾಬಾಯಿ ಏನ್ ಹೇಳಿತಾಳ, ಸಂತರ ನಡುವೆ ಏನಪ್ಪಾ ಅಂತಂದ್ರ ಕುಣಿತಾ ಇದ್ವಿ, ಸಂತರ ಜೊತೆಗೆ ಕುಣಿತಾ ಇದ್ವಿ. ಇದು ಬಹಳ ಅನಂತ ಜನ್ಮದ ಪುಣ್ಯದ. ವಿಠಾಬಾಯಿ ಮನೆ ಸಂತ ಮಿಳಣೆಸಿ ಪಾಯ್ದೆ ಘಾಟಿಸಿ ಪುಣ್ಯ ಬಹುತ. ಈ ಕಲಿಯುಗದೊಳಗ ಸಂತರು ಕೋಟಿ ಕೊಚ್ಚಿದ್ದಾರೆ. ಅಂತ ಸಂತರು ನಮಗ ಸಿಗ್ಬೇಕಂತಂದ್ರ ಅನಂತ ಜನ್ಮದ ಪುಣ್ಯ ಆಗ್ಬೇಕು. ರಾಜಾರಾಮ್ ಮಹಾರಾಜ ಅಭಂಗ ಹೇಳ್ತಾರ, ದಾಸ ಮಣೆ ಜಗಿ ದುರ್ಲಭ ತೋ ಸಂತ ಏಟವಿ ಭಗವಂತ ಚಿದಂಬರ. अपार तू जाणा सत्संगाचा महिमा
ಅಂದ್ರೆ ಸತ್ಪುರುಷರ ಸಂತರ ಸಹವಾಸ ಬಹಳ ಮಹತ್ವದ. ವಿಠಾಬಾಯಿ ಹೇಳ್ತಾಳ ಪಾಹಿಜೆ ಗಾಠಿಸಿ ಪುಣ್ಯ ಬಹುತ. ಗಾಠಿ ಅಂದ್ರ ಗಂಟು. ಗಂಟಂದ್ರ ಪುಣ್ಯದ ಗಂಟು ಯಾರ್ದು ಬಹಳ ದೊಡ್ಡದಿರ್ತದೋ ಅವ್ರಿಗೆ ಮಾತ್ರ ಸಂತರದ ಭೇಟಿ ಆಗ್ತದ. ಸಂತರ ಭೇಟಿ ಆದಾಗ ಸಂತರಿಂದ ನಾವು ಏನ್ ಪಡ್ಕೋಬೇಕಂಬಂತ ಮಹತ್ವ ಇರ್ತದ. ಮುಂದೆ ಹೇಳಿಗತ್ತಾಳ रामेश्वरावनी गोकर्ण क्षेत्रासी निघालो मंडळी संत सर्व वाटे मध्ये एक झाले चमत्कार सांगतो ऐका चित्तानी ते. ನೋಡಿ ವಿಠಾಬಾಯಿ ರಾಜಾರಾಮ್ ಮಹಾರಾಜ್ ಎಲ್ಲ ಹೇಳಿದ್ದ ಅಭಂಗದಲ್ಲಿ ಅವ್ರು ಏನ್ ಹೇಳ್ತಾರ, ಸಾಂಗತೋ ಐಕ ಚಿತ್ತಾನಿತೆ, ಚಿತ್ತ ಕೊಟ್ಟು ಕೇಳ್ರಪ್ಪ. ನಾವು ಇದು ಪ್ರವಚನ ಕೇಳ್ತಿರ್ತೀವಿ, ಎತ್ಲಾಗೋ ನೋಡ್ತಿರ್ತೀವಿ, ಏನೋ ವಿಚಾರ ಮಾಡ್ತಿರ್ತೀವಿ. ಹಂಗಾಗಿ ಅವ್ರು ಒತ್ತು ಕೊಟ್ಟು ಹೇಳಿಗತ್ತಾಳ, ವಿಠಾಬಾಯಿ ಹೇಳಿಗತ್ತಾಳ ನಾವು ಚಿತ್ತದಿಂದ ಕೇಳಬೇಕು. ವಾಟೆ ಮಧ್ಯೆ ಏಕ ಝಾಲೆ ಚಮತ್ಕಾರ, ಇದು ಬಹಳ ಮಹತ್ವವಾದಂತಹದ್ದು ಚಮತ್ಕಾರ ಹೇಳಿಗತ್ತಾಳ. ಇದು ಈ ಚಮತ್ಕಾರ ಹೆಂಗದಂತಂದ್ರ ಈಕೆ ವಿಠಾಬಾಯಿ ಹೇಳ್ತಾಳ ಕೊನೆಗೆ, ಈ ಕಥಾದು ಸಾಮರ್ಥ್ಯ ತಿಳಿಬೇಕಂತಂದ್ರ ಗುರು ಕೃಪಾ ಬೇಕು, ಅನಂತ ಜನ್ಮದ ಪುಣ್ಯ ಬೇಕಂತ ಹೇಳ್ತಾಳ ಕೊನೆಗೆ. ಹಂಗಾಗಿ ಏನಾಯ್ತಪ್ಪ ಚಮತ್ಕಾರ ಅಂತೇಳಿ ಇಲ್ಲೆಲ್ಲಾರು ಲಕ್ಷ ಕೊಟ್ಟು ಕೇಳ್ರಿ ಅಂತ ಹೇಳಿಗತ್ತಾಳ. एक बैलगाडी समोर हो आले, पावसाने हो राडी बहुत होते, मार्गावरी चालणे बहुत कठीण, आम्ही निघालो म्हणून सावकाश. ಅದೇನಾಗಿತ್ತು, ಮಳೆಗಾಲ ಇತ್ತು. ಆ ಮಳೆಗಾಲದೊಳಗ ಹಾದಿ ಎಲ್ಲಾ ರಸ್ತೆ ಎಲ್ಲ ಬಹಳ ರಾಡಿ ಆಗ್ಬಿಟ್ಟಿತ್ತು. ಮಣ್ಣೆಲ್ಲಾ ಮೆತ್ತಗಾಗಿ ಕಾಲಿಟ್ರೆ ಕಾಲು ಸಿಗಿ ಬೀಳ್ತಿತ್ತು. ಅಂತ ಪರಿ ಮಳೆಯಾಗಿತ್ತು. ಅಂತ ಸಮಯದೊಳಗ ಒಬ್ಬ ಚಕಡಿ ವಾಲ ಬಂದು ಬೈಲ್ ಗಾಡಿ ವಾಲ ಬಂದಾನ. ಇದು ಏನಿಗೆ ಆಗ್ತದ, ಆ ಎತ್ತಿಂದು ಕಾಲು ಆ ರಾಡಿ ಒಳಗೆ ಸಿಗಿ ಬಿದ್ಬಿಟ್ಟದ. ಹಂಗಾಗಿ ಆ ಮಳೆಗಾಲ ಅಂತ ಹೇಳಿ ನಾವು ಏನಪ್ಪಾ ಅಂದ್ರೆ ಸಾವಕಾಶ ನಡ್ಕೊಂಡು ಹೊಂಟಿದ್ದೀವಿ. ಏಕ ಬೈಲಾಚೆ ಪಾಯ ಮಾತಿ ಮದೆ ಗೆಲೆ, ಸ್ಥಿತಿ ನೋಡ್ವಲ್ಲ, ಅದ್ರದ್ದು ಕಾಲ ಅರ್ಧ ಮೊಳಕಾಲ್ಗಿಂತ ಕೆಳಗ ಆ ಮಣ್ಣಿನೊಳಗ ರಾಡಿ ಒಳಗ್ ಸಿಗಿ ಬಿದ್ದದ. ಅದಕ್ಕ ಮ್ಯಾಲ ಬರ್ಲಿಕ್ಕೆ ಆಗ್ವಲ್ದು, ಇವನಿಗೆ ಗೊತ್ತಾಗ್ವಲ್ದು. ಇವ ಅದಕ್ಕ ಹೊಡಿಲಿಗತಾನ. ಬಹುತ ಮಾರಿಲಾ ಪಡಿಲೇತೆ ಬೈಲ ಮಣು ಲಾಗಲೆ ಮಜಸಿ ಲೋಕ ಸರ್ವ, ಬೈಲಾಲ ಹೋ ಕಷ್ಟ ಇದ್ದಕ್ಕೆ ಕಾ ಹೋ ಜಾಣ, ದೇವಾಚ ಹೋ ಕೈಸಾ ಕರ್ಣಿ ಜಾಣ. ಇವರೆಲ್ಲಾರು ಏನ್ ಮಾಡ್ಯಾರ, 100 ಮ್ಯಾಲೆ ಏನ್ ಸಂತರಿದ್ರು ಅವರೆಲ್ಲ ಅಲ್ಲೊಂದು ಮಾರುತಿ ದೇವಸ್ಥಾನದೊಳಗೆ ಕೂತಾರ. ಕೂತು ನೋಡ್ಲಿಗತ್ತಾರ ಈ ಬೈಲ್ಗಾಡಿವಾಲ, ಈ ಚಕಡಿ ತಗೊಂಡ್ ಬಂದವನ್ ಏನಿದ್ದಾನ ಬೈಲ್ಗಾಡಿವಾಲ, ಆ ಎತ್ತಿಗೆ ಜೋರಾಗಿ ಬಾರ್ಕೊಂಡ್ ತಗೊಂಡ್ ಹೊಡಿಲಿಗತ್ತಾನ. ಎಲ್ಲಾ ಸಂತರು ನೋಡ್ಲಿಗತ್ತಾರ ಎಷ್ಟು ಕಷ್ಟದ ಮೂಕ ಪ್ರಾಣಿ ಅದ. ಆ ಮೂಕ್ ಪ್ರಾಣಿಗೆ ಎಷ್ಟು ಹೊಡಿಲಿಗತ್ತಾನ. ಭಗವಂತ ಏನ್ ಮಾಡ್ಲಿಗತ್ತಾನ, ಭಗವಂತ ಯಾಕೆ ರಕ್ಷಣೆ ಮಾಡುವಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ಲಿಗತ್ತಾರ. ಯಾಕಂದ್ರೆ ಸಾಮಾನ್ಯ ಜನರದ್ದು ಏನಿರ್ತದ ವಿಚಾರ, ಇದು ಏನದ ಕರ್ಮ. ಇವತ್ತೊಂದು ನಾವು ಕರ್ಮದ ಬಗ್ಗೆ ಒಂದು ವಾಟ್ಸ್ಆಪ್ ನಾಗ ತೆಲುಗು ಹಾಕಿದ್ರು. ಏನಂತಂದ್ರೆ ನಮ್ಮ ಕರ್ಮ ನಮ್ನ ಎಂದೂ ಬಿಡಂಗಿಲ್ಲ. ಹೆಂಗಂದ್ರೆ 1000 ಆಕಳ ಇದ್ರು ಆ ಆಕಳ ಕರು ತನ್ನ ತಾಯಿ ಹತ್ರ ಹೆಂಗ್ ಹೋಗ್ತದ, ಹಂಗ ನಮ್ಮನ್ನ ಕರ್ಮ ಬಿಡಂಗಿಲ್ಲ. ಆ ಕರ್ಮಗಳನ್ನ ನಾವು ಪ್ರಾರಬ್ಧವನ್ನ ಅನುಭವಿಸ್ಲೇಬೇಕು. ಭಗವಂತ ಸದ್ಗುರು ನಮ್ಮನ್ನ ರಕ್ಷಣೆ ಮಾಡ್ಬೋದು, ಏನಾದ್ರೂ ಒಂದ್ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಹಾಕ್ಬೋದು. ಆದ್ರೆ ಕರ್ಮ ಮಾತ್ರ ಯಾರನ್ನೂ ಬಿಡಂಗಿಲ್ಲ. ಎಂತೆಂತ ಮಹಾನ್ ಸಂತರಾಗ್ಲಿ ದಿವ್ಯ ಪುರುಷರಿಗಾದ್ರೂ ಆ ದೇಹದ ಪ್ರಾರಬ್ಧ ಏನದ ಬಿಟ್ಟಿಲ್ಲ. ಯಾಕಂದ್ರೆ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿತ್ತು, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಗಿತ್ತು. ಹಿಂಗ ಆ ಸಂತರಿಗೂ ದೇಹ ಪ್ರಾರಬ್ಧ ಬಿಟ್ಟಿಲ್ಲ. ಆದ್ರ ನಾಮಸ್ಮರಣೆ ಮಾಡಿದ್ರೆ ಏನಿದೆ ಎಲ್ಲಾ ಪ್ರಾರಬ್ಧ ಹೋಗ್ತದ ಅಂತ ಹೇಳ್ತಿರಲ್ಲ. ಹೌದು, ರಾಜಾರಾಮ್ ಮಹಾರಾಜ್ ಹೇಳ್ಯಾರಪ್ಪ, ಅನಂತ ಅಪರಾಧ ಅಂತ ರಾಶಿ ಏಕರೋ ಮರಂದ್ರ ಪಾಶಿ, ಐಸಾ ಅನ್ಯಾಯ ಗಣಿತ ನಾಮ ತುಜೆ ಪುಣ್ಯ, ಐಸಾ ಪ್ರತಾಪ ನಾಮಾಚ ಮೌನವಲ್ಯ ವೇದಾವಾಚ ದಾಸಾಪರಾಧ ಅಂತ ಕೋಟಿ ಚಿದಂಬರ ಗಾಲಿ ಕೋಟಿ. ಅಂದ್ರ ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ನಾಮಸ್ಮರಣೆ ಮಾಡೋದ್ರಿಂದ ಭಗವಂತ ತನ್ನ ಹೊಟ್ಟಾಗ ಹಾಕೋತಾನಂತ ಹೇಳ. ಆಗ ಇಲ್ಲಿ ಮಹಾನ್ ಸಂತರ ವಿಷಯದಾಗ ನಾವೇನೂ ಮಾತಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರ ಅವ್ರದ್ದು ದೇಹ ಭಾವ ಯಾವ ಮಟ್ಟಕ್ಕೆ ಹೋಗಿರ್ತದಂತಂದ್ರ ಆ ಪ್ರಾರಬ್ಧವನ್ನ ಅವ್ರು ಅನುಭವಿಸ್ಬೇಕಾದ್ರೂ ಅದನ್ನ ಕಷ್ಟ ಅಂತ ತಿಳ್ಕೊಂಗಿಲ್ಲ. ಯಾಕಂದ್ರೆ ಅವ್ರ ದೇಹಕ್ಕೆ ಸಂಬಂಧನೇ ಪಟ್ಟಿರಂಗಿಲ್ಲ. ಅವ್ರ ದೇಹವನ್ನ ತ್ಯಾಗ ಮಾಡ್ಬಿಟ್ಟಿರ್ತಾರ. ಜೀವಂತಿದ್ರು ಜೀವನ್ ಮುಕ್ತರಾಗಿರ್ತಾರ. ಹಂಗಾಗಿ ಅವರು ಪ್ರಾರಬ್ಧವನ್ನ ಅನುಭವಿಸ್ಬೇಕಾದ್ರೂ ಸುಖ ಬೇಕು ಇದು ಬೇಕಂತಂದ್ರೆ ಪ್ರಶ್ನೆನೇ ಇರಂಗಿಲ್ಲ. ಅವ್ರು ನಾಮಸ್ಮರಣೆ ಮಾಡ್ತಿರ್ತಾರ. ಆದ್ರೆ ಈ ದೇಹದ ಪ್ರಾರಬ್ಧಕ್ಕೆ ಅವ್ರಿಗೇನು ಸಂಬಂಧಿಸ್ಕೊಂಡಿರಂಗಿಲ್ಲ. ಹಂಗಾಗಿ ನಾವು ಅದನ್ನ ದುಃಖ ಅಂತ ನಾವು ನೋಡ್ತೀವಿ, ಆದ್ರೆ ಅವರು ಅದಕ್ಕೆ ಯಾವ್ದಕ್ಕೂ ಸಂಬಂಧ ಇರಂಗಿಲ್ಲ. ಹಂಗಾಗಿ
ಇಲ್ಲಿ ಏನ್ ಹೇಳಿಗತ್ತಾರ ಅಂತಂದ್ರ ಎಲ್ಲಾರು ಕೇಳಿಗತ್ತಾರ ಮಾರುತಿ ಗುಡಿಯೊಳಗ ಕೂತು ಯಾಕೆ ಹಿಂಗ್ ಮಾಡ್ಲಿಗತ್ತಾನ बैलाला हो कष्ट इसके का हो जाना देवाचा हो कैसे करणी जाण देवाने करीतो दुष्टाला हो बरी भक्ताला करीतो निसंतन देवाचे हो डोळे कोठे गेले म्हणती विचारिती म्हणे विठाबाई ಹಿಂಗ್ ಭಕ್ತರೆಲ್ಲ ಸಂತ ಮಾತಾ ವಿಠಾಬಾಯಿ ಅಂತ ಕೇಳಿಗತ್ತಾಳ ಏನಂತಂದ್ರ ಆ ಮೂಕ ಪ್ರಾಣಿಗೆ ಹೆಂಗ್ ಹೊಡೆದಿಗತ್ತಾನ ಭಗವಂತ ಯಾಕೆ ರಕ್ಷಣೆ ಮಾಡವಲ್ಲ ಏನ್ ಕೆಟ್ಟವರಿಗೆಲ್ಲ ಒಳ್ಳೇದ್ ಮಾಡ್ತಾನ ಭಗವಂತ ನಮ್ಮಂತ ಭಕ್ತರಿಗೆಲ್ಲ ತ್ರಾಸ ಕೊಡ್ತಾನ ಭಕ್ತಾಲ ಕೈತು ನಿಸಂತನ್ ಹಂಗಾಗಿ ನಮ್ಮನ್ನೆಲ್ಲ ಏನಂತಂದ್ರ ಬಹಳ ನಮಗ್ ಕಷ್ಟಗಳನ್ನು ಕೊಡ್ತಾನ ಆಗ ಇದು ಒಂದು ತತ್ವ ಜ್ಞಾನದ ಮಹತ್ವದ ಕುಂತಿ ಮಾತಾ ಏನ್ ಹೇಳಿದ್ರಿ ನನಗ್ ಕಷ್ಟಗಳು ಕೊಡಪ್ಪ ಯಾಕಂದ್ರೆ ಎಲ್ಲಿವರೆಗೂ ದೇಹ ಭಾವ ಅದ ಅಲ್ಲಿವರೆಗೂ ಸುಖ ದುಃಖ ಅದ ಕಷ್ಟ ಅದ ಆರಾಮ ಅದ ಲಾಭ ಅಲಾಭ ಅದ ಜಯ ಅಪಜಯ ಅದ ಇವೆಲ್ಲ ಏನಂತಂದ್ರೆ ದೇಹ ಭಾವ ಇದ ಯಾರಿಗೆ ದೇಹ ಭಾವ ಹೋಗಿರ್ತ ಇವೆಲ್ಲ ಸಮಾನ ಇರ್ತದೆ ಸ್ತುತಿ ऐकून हर्ष वाटे चित्त निंदा हे ऐकता दुःख वाटे ಸ್ತುತಿ ನಿಂದ ದೋಹಿ ವಹವೇ ಸಮಾನ ಐಸೆ ಮಾঝೆ ಮನ ಕರಿ ದೇವ ಈ ದ್ವೈತ ಭಾವದಿಂದ ಹೊರಗೆ ಬಂದು ಈ ದೇಹ ನಾನಲ್ಲ ಅಂತ ಯಾವಾಗ ತಿಳ್ಕೊಂಡಿದ್ದೇನೆ ವಿಠಾಬಾಯಿ ಆಗಲೇ ಹೇಳಿದ್ಲು ಮೀಯಾಣಿ ದೇಹ ಇದು ನಾವು ತಿಳ್ಕೊಂಡ್ರ ನಮ್ಗೆ ಯಾವ್ದೂ ಅಂಟ್ಕೊಂಗಿಲ್ಲ ಆಗ ಸಂಜೀವನ ಜನ ಕೇಳಿಗತ್ತಾರ ವಿಠಾಬಾಯಿ ಹಿಂಗ್ಯಾಕ್ ಮಾಡಿಗತಾನ ಭಗವಂತ ಎಲ್ಲಿ ಇದ್ದಾನ ಅವನ ಕಣ್ಣೆಲ್ಲಿ ಹೋಗಿ ಅವನ್ ಹಿಂಗೆಲ್ಲ ಕೇಳ್ಬೇಕಾದ್ರೆ ವಿಠಾಬಾಯಿ ಧ್ಯಾನಾವಸ್ಥದಲ್ಲಿ ದೇಹ ಭಾವನ ಬಿಟ್ಟು ಸೂಕ್ಷ್ಮ ದೇಹ ಜಾಗೃತ್ ಮಾಡಿ ಮಹಾಸ್ವಾಮಿ ಸ್ಮರಣ ಮಾಡ್ಕೊಂಡು ಧ್ಯಾನದೊಳಗೆ ಕೂತಾಗ ಮಹಾಸ್ವಾಮಿ ಬಂದೇನ್ ಹೇಳ್ತಾರಂಬಂತದ್ ಮುಂದೆ ಕಥಾ ಹೇಳಿಗತ್ತಾಳ ಪ್ರಾರ್ಥೂಲಾಗಲೇ ಮಗ ಬಹುತ ಸ್ವಾಮಿ ಸ ಬೈಸೋನಿಯಾ ವಿದೇಹಿ ಪೂರ್ಣ ಜಾಣ स्वामी समोर आले दशा ते बोलिले बैलाचे समजले सर्व तेव्हा विठाबाई म्हणे देहावरी आले स्मरण राहिले पूर्ण विदेहीचे संत माता विठाबाई ಜನ್ಮತಃ ಏನಂತಂದ್ರ ಭಗವಂತನ ಭಕ್ತಳು ಎಲ್ಲಾ ಯುಗದಲ್ಲಿ ಏನಂತಂದ್ರ ನರಸಿಂಹ ಅವತಾರದಾಗ ಪದ್ಮಿನಿ ರಾಮ ಅವತಾರದಾಗ ಮಂತ್ರ ಕೃಷ್ಣ ಅವತಾರದಾಗ ಕುಬ್ಜ ಪಾಂಡುರಂಗ ಅವತಾರದಲ್ಲಿ ಜನಾಬಾಯಿ ಚಿದಂಬರ ಅವತಾರದಲ್ಲಿ ಸಂತ ಮಾತಾ ವಿಠಾಬಾಯಿ ಬಂದಂಥವಳು ಅಧಿಕಾರ ಎಷ್ಟು ದೊಡ್ಡ ಅಧಿಕಾರ ಅವತಾರಿ ಪುರುಷಳು ಹಿರಣ್ಯ ಕಶ್ಯಪುಚೆ ವೇಳಿ ಪದ್ಮಿನಿ ನಾಮೆ ಮಾಜೆ ದಾಸಿಚೆ ಕುಳಿ ಹಂಗಾಕಿ ಅಬಂದ್ರೊಳಗೆಲ್ಲ ಹೇಳ್ಯಾಳ ಯಾವಾಗ ಮಹಾಸ್ವಾಮಿ ಕುಂದಗೊಳ್ಳ ಪ್ರಥಮ ಭೇಟಿ ಆಗ್ತದ ಸ್ವಾಮಿ ಯಾವಾಗ ಆಕಿ ಶಿರದ ಮೇಲೆ ತಮ್ಮ ವರದ ಅಂತ ಇಡ್ತಾರ ಅವಾಗ ಎಲ್ಲಾ ಜನ್ಮಗಳದ್ದು ಆಕಿಗೆ ನೆನಪಾಗ್ಬಿಟ್ಟು ಸಾಧೆ ಚಿದಂಬರ ಪಾಂಡುರಂಗ ತೋಚಿ ವಿಠಾಬಾಯಿ ಮನುನಿ धरिले हाती पंढरीनाथ ವಿಠಾಬಾಯಿಯಾಗಿ ನಾ ಈ ಜನ್ಮದಲ್ಲಿ ಬಂದೇನೆ ಚಿದಂಬರನೇ ಪಾಂಡುರಂಗಾಗಿ ಬಂದಾನಂತ ಮಾತು ಹೇಳಿಗತ್ತಾಳ ಆಕೆಗೆ ವಿದೇಹ ಸ್ಥಿತಿ ಕ್ಷಣ ಮಾಸದೊಳಗ ಪ್ರಾಪ್ತಿ ಆಗ್ಯದ ಪ್ರಪ್ರಥಮ ಕುಂದಗೋದಾಗ ಭೇಟಿ ಆದಾಗೆ ವಿದೇಹ ದೇಹ ಭಾವ ಕಳ್ಕೊಂಡಾಳ ಮಹಾಸ್ವಾಮಿ ಇನ್ನೂ ಹೊರಗೆ ಬಂದಿಲ್ಲ ಸ್ವಾಮಿ ಇದ್ದಂತಹ ಕುಂದಗೋಳು ವಾಡಾದು ಮಹಾದ್ವಾರ ನೋಡಿ ದೇಹ ಭಾವ ಹೋಗ್ಬಿಟ್ಟ ಇದು ಏನಪ್ಪಾ ಅಂತಂದ್ರ ಅಂತ ಮಹಾನ್ ಭಕ್ತರು ಇದೇ ಸ್ಥಿತಿಯೊಳಗ ಧ್ಯಾನಾವಸ್ಥಳ ಕೂತಾಳ ಮಹಾಸ್ವಾಮಿಯಲ್ಲಿ ಪ್ರಗಟ ಆಗ್ಯಾರ ಆ ಬೈಲ್ಗಾಡಿ ವಾಲ ಮತ್ತು ಆ ಎತ್ತಿಂದೆಲ್ಲ ದಶ ಅಂಬಂತದೇನದ ಅದಕ್ಕೆಲ್ಲ ಹಿನ್ನೆಲೆ ಹೇಳ್ಯಾರ ಹೇಳಿದ್ಕೂಳೆ ಮತ್ತೆಲ್ಲಾ ತಿಳ್ಕೊಂಡು ಕಣ್ಣು ತೆಗೆದಾಳ ದೇಹ ಭಾಗದೊಳಗೆ ಬಂದಾಳ ವಿದೇಹದೆಲ್ಲ ನೆನಪದಂತ ಹೇಳಿಗತ್ತಾಳ ಪ್ರಾರ್ಥೂಲಾಗಲೇ ಮಗ ಬಹುತ ಸ್ವಾಮಿ ಸ ಬೈಸೋನಿಯಾ ವಿದೇಹಿ ಪೂರ್ಣ ಜಾಣ ಇದೇ ಸ್ಥಿತಿಯೊಳಗ ಧ್ಯಾನಾವಸ್ಥಳ ಕೂತಾಗ ಮಹಾಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಮಹಾಸ್ವಾಮಿ ಪ್ರತ್ಯಕ್ಷ ಸಗುಣ ರೂಪದೊಳಗ ಆಕಿ ಮುಂದೆ ಬಂದಾರ ಎಲ್ಲಾ ವಿಷಯ ತಿಳಿಸಾರ ಬೈಲಾಚೆ ಸಮಜಲೇ ಸರ್ವತೇವ ಅವಾಗ ನನಗೆಲ್ಲಾ ಎತ್ತಿಗೆ ಯಾಕೆ ಹೊಡೆದಾನ ಆ ಎತ್ತು ಯಾಕೆ ಪ್ರಾಣ ಬಿಡ್ತಮ್ಮಂತ ಎಲ್ಲಾ ಮಹಾಸ್ವಾಮಿ ಹೇಳ್ಯಾರ ವಿಠಾಬಾಯಿ ಮನೆ ದೇಹಾವರಿ ಆಲೆ ವಿದೇಶದಿಂದ ಮತ್ತೆ ದೇಹಭಾವ ಬಂದೆ ಅವಾಗ ಆ ವಿದೇಶದೊಳಗ ಇದ್ದಾಗ ಮಹಾಸ್ವಾಮಿ ನನಗೆ ಏನ್ ಹೇಳಿದ್ರು ಅದು ಎಲ್ಲಾ ನೆನಪದಂತ ಹೇಳಿಗತ್ತಾಳ ಸ್ಮರಣರಾಯಿಲೆ ಪೂರ್ಣ ವಿದೇಹಿತೆ ಇದೇ ಸ್ಥಿತಿಯೊಳಗಿಂದ ಮಹಾಸ್ವಾಮಿ ಹೇಳಿದ್ದೆಲ್ಲ ನನಗೆ ನೆನಪದ ಅಂತೇಳಿ ಮುಂದ ಎಲ್ಲಾ ಜನರಿಗೆ ಕರೀಲಿಗತ್ತಾಳ ಕರೆದು ಹೇಳಿಗತ್ತಾಳ ಏನದು ಬೈಗಾಡಿ ವಾಲದ ಏನದ ಅದು ಕತ್ತಿ ಏನದ ಅಂದ್ರೆ ಕತ್ತಿ ಅನ್ನೋಕ್ಕಿಂತ ಅದು ಯಾಕೆ ಹಿಂಗದು ಅವ ಯಾಕೆ ಹೊಡೆದ ಏನಾಯ್ತು ಎಲ್ಲ ಮಂದದ್ದು ಎಲ್ಲರಿಗೂ ವಿಸ್ತಾರವಾಗಿ ಹೇಳಿಗತ್ತಾಳ ಈ ಕಥಾ ನಾವ್ ಇವತ್ತು ಕೇಳ್ಬೇಕು ಏನಂದ್ರೆ ಇದು ಜನ್ಮ ಜನ್ಮಾಂತರದ ಬಗ್ಗೆ ಅದು ಎಲ್ಲಾರು ಕೆಲವು ಮಂದಿ ನಾ ಮುಂದಿನ ಜನ್ಮ ನಂಬಂಗಿಲ್ಲ ಹಿಂದಿನ ಜನ್ಮ ನಂಬಂಗಿಲ್ಲ ಅಂತ ಹೇಳ್ತಾರೆ ಆದ್ರ ಮಹಾಸ್ವಾಮಿ ಸಾಕಷ್ಟು ಕಡೆ ತೋರ್ತಾರ ಹಿಂದಿನ ಜನ್ಮದಾಗ ಏನಾಗ್ತದ ಮುಂದೆ ಒಂದೇ ಮನ್ಯಾಗ ಅವಳಿ ಜವಳಿ ಇಬ್ರು ಹುಟ್ಟಿರ್ತಾರ ಆದ್ರೆ ಇಬ್ಬರದು ಬುದ್ಧಿ ಬ್ಯಾರೆ ಇರ್ತದ ಒಬ್ಬ ಒಂದ್ ರೀತಿ ಇರ್ತಾನ ಇನ್ನೊಬ್ಬ ಒಂದ್ ರೀತಿ ಇರ್ತಾನ ಯಾಕಪ್ಪ ಅಂತಂದ್ರೆ ಆ ಸೂಕ್ಷ್ಮ ದೇಹ ಏನದ ಕಾರಣ ದೇಹ ಅವೆಲ್ಲ ಈಗ ಮುಂದೆ ಬರ್ತದ
ಸೂಕ್ಷ್ಮ ದೇಹ ಯಾವಾಗ್ಲೂ ಕಂಟಿನ್ಯೂ ಆಗ್ತದ. ಸೂಕ್ಷ್ಮ ದೇಹನೇ ಸ್ವರ್ಗ ನರ್ಕಕ್ಕೆ ಹೋಗ್ತದ. ಜಡ ದೇಹ ಸಂಬಂಧ ಇಲ್ಲ. ಆ ಸೂಕ್ಷ್ಮ ದೇಹನೇ ತಾಯಿ ಗರ್ಭದೊಳಗ ಕಾರಣ ದೇಹ ಮೊದ್ಲು ಪ್ರವೇಶ ಆಗ್ತದೆ. ಇನ್ನೇನ ಡೆಲಿವರಿ ಆಗ್ತಿರ್ತದ ಅವಾಗ ಸೂಕ್ಷ್ಮ ದೇಹ ಪ್ರವೇಶ ಆಗ್ತದೆ. ಈ ಮುಂದೆ ಹೇಳಿದ बैलगाडी वाला मारिला बहुत शेकुट मोಡಿಲ ಪೂರ್ಣ ಜಾಂಚೆ. ಆ ಎತ್ತು ಆ ರಾಡಿ ಒಳಗಿಂದ ಕಾಲು ಎತ್ತಲಾರ್ದಕ್ಕ ಜಗ್ಗಿ ಏನಪ್ಪಾ ಅಂದ್ರ ಅದಕ್ಕೆ ಬಾರ್ಕೋಲ್ ತಗೊಂಡ್ ಹೊಡಿಲಿಕತ್ತಾನ. ಕೊನೆಗೆ ಅದ್ರದ್ದು ಬಾಲ ಏನಪ್ಪಾ ಅಂತಂದ್ರ ಮೋಡಿಲ ಅಂತಂದ್ರ ಅದನ್ನ ಗಟ್ಟಿಯಾಗಿ ಹಿಡಿದು ಹಿಂಗ ಹೊಳ್ಳಿಸ್ಬಿಟ್ಟ ಆ ಬಾಲ. ಯಾವಾಗ ಆ ಬಾಲದಿಂದ ನೋವು ಆಯ್ತು, ಡೋಳ್ಯಾಲ ಲಾಗಲೇ ದಗಡಾನೆ ಮಾರ್ತು. ಆ ಕಣ್ಣಿಗೂ ಏನಪ್ಪಾ ಅಂದ್ರ ಕಲ್ಲು ತಗೊಂಡ್ ಹೊಡೆದಾನ. ತಳಮಳೋನಿ ಪಡೆ ಭೂಮಿವರೇ ಪಡೆ ಪಾಯ ಮೂಡೋನಿ ತ್ಯಾಂಚೆ ಪ್ರಾಣ ಸೋಡಿಲೆ ಬಹುತ ತಳಮಳೋನಿ. ಅದನ್ನ ಯಾವ ರೀತಿ ಹೊಡೆದಾನಂತಂದ್ರ ಕೊನೆಗೆ ಅದು ಅಲ್ಲೇ ಭೂಮಿ ಮೇಲೆ ಕೆಳಗ್ ಬಿದ್ದು ಅಲ್ಲೇ ಪ್ರಾಣ ಬಿಟ್ಬಿಟ್ಟದ. ಎತ್ತು ಹೊಡೆದವ ಯಾರು? ಬೈಲ್ಗಾಡಿವಲ್ಲ. ಆ ಬೈಲ್ ಏನಾಗಿದೆ ಅಲ್ಲೇ ಪ್ರಾಣ ಬಿಟ್ಬಿಟ್ಟದ. ತಳಮಳದಿಂದ ಏನಪ್ಪಾ ಅಂದ್ರ ಪ್ರಾಣ ಕೊಟ್ಬಿಟ್ಟದ. ಇದನ್ನೆಲ್ಲಾರು ನೋಡ್ಲಿಕತ್ತಾರ. ಅಲ್ಲೇ ಮಾರುತಿ ಮಂದಿರದೊಳಗೆ ಏನ್ ತಂತ್ರ ಎಲ್ಲಾರು ಕೂತಿದ್ರು, ಮಳೆಗಾಲ ಅಂತ ವಿಶ್ರಾಂತಿ ಮಾಡ್ಲಿದ್ರು. ತಮ್ಮ ಕಣ್ಣಿಂದ ನೋಡಿದ್ರು ಇದು. ಭೂಮಿವರಿ ಪಡೆ ಪಾಯ ಮೋಡೋನಿ ತ್ಯಾಚೆ ಪ್ರಾಣ ಸೋಡಿಲೆ ಬಹುತ तळमळोनी. तळमळिले बहुत पाहुनिया सर्व राग केले बहुत. त्यास जाण विठाबाई म्हणे शेतकरी आला ಭಜನ ಮಂಡಳಿತ ಮಾಜೆ ಜವಳಿ. ಎಲ್ಲಾರು ಏನಪ್ಪಾ ಅಂದ್ರೆ ಸಿಕ್ಲಿ ಅವನಿಗೆ ಬೈದ್ರು ಬೈಲ್ಗಾಡಿ ಒಳಗ. ಆ ರೈತಿಗೆ ಬೈಲಿಗತ್ತಾರ ಏನಂದ್ರೆ, ಏನ್ ಮನುಷ್ಯ ಇದ್ಯೋ ಏನಿದ್ದಿ, ಆ ಮೂಗ್ ಪ್ರಾಣಿಗೆ ಹೆಂಗ್ ಬೇಕ್ ಹಂಗ್ ಹೊಡಿಲಿಗತ್ತಿಯಲ್ಲ ಅಂತ ಹೇಳಿ ಸಿಟ್ಟಿಗೆ ಅದು ಬೈದಾರ. ಆಕಿ ಅವ ಏನ್ ಮಾಡ್ಯಾನ, ಅವನು ಅದು ಎತ್ತು ಸತ್ ಹೋಗ್ಯದ ಅಂತ ಹೇಳಿ ಬಂದ ಮಾರುತಿ ದೇವಸ್ಥಾನದೊಳಗೆ ದಿಂಡಿ ಜನರ ಹತ್ರ ಬಂದಾನ. ದಿಂಡಿ ಜನರ ಹತ್ರ ಬಂದು ವಿಠಾಬಾಯಿ ಹತ್ರ ಬಂದು ಕೂತಾನ. ವಿಠಾಬಾಯಿ ಮನೆ ಶೇತಕರಿ ಆಲ ಭಜನ ಮಂಡಳಿತ ಮಾಜೆ ಜವಳಿ. ದಿಂಡಿ ಜನರಿಗೆ ಕೇಳಿಗತ್ತಾನ ಅವ ಬೈಲ್ಗಾಡಿವಾಲ ರೈತ, ನನ್ ಎತ್ತದ ಅದು ನಾನೇ ಹೊಡೆದೇನಿ, ನಾನೇ ಕೊಲ್ಲೇನಿ, ನಿಮ್ಗೆ ಯಾಕೆ ತ್ರಾಸ ಆಗ್ಲಿರ್ತದ. ಹಿಂದೀची हो लोक शिव्या देती बहुत. माझे बैलाकरिता काय तुके, माझे बैल मेले मला काय झाले, सांगा म्हणाला मला मग. येथील देवळी मारुती मंदिरी जावनी बैसले सर्व तेव्हा. ಆ ಮಾರುತಿ ಮಂದಿರದೊಳಗೆ ಎಲ್ಲಾರು ಕೂತಾರಲ್ಲ, ಅಲ್ಲೇ ಅವ ಬೈಲ್ಗಾಡಿವಾಲ ಹೇಳಿಗತಾನ, ನನ್ ಎತ್ ಹೋಗ್ಯದ, ನನಗೇನಾಗ್ಯದ, ನೀವ್ಯಾಕಿಷ್ಟು ನನ್ನ ಎತ್ತಿನ ಮೇಲೆ ಏನಪ್ಪಾ ಅಂತಂದ್ರ ಕನಿಕರ ತೋರ್ಸಿಗತ್ತೀರಿ ಅಂತೇಳಿ ಎಲ್ಲಾ ಕೇಳಿಗತಾನವ ಅಲ್ಲೇ ಮಾರುತಿ ಮಂದಿರ ಒಳಗ. बैलगाडीवाला माझे जवळी आला हात धरोनी प्रसन्न केले प्रश्न केले ऐसे. मागचे जन्मी बैल होते जाण ಶ್ರೀಮಂತ हो पूर्ण होता जाण. ಸಂತ ಮಾತಾ ವಿಠಾಬಾಯಿ ಅದೆಲ್ಲಾ ಜನರಿಗೆ ಉದ್ದೇಶಿಸಿ ಹೇಳಿಗತ್ತಾಳ. ಏನಂತಂದ್ರ, ಚಿದಂಬರ ಮಹಾಸ್ವಾಮಿಗಳು ಏನು ವಿಧೇಯ ಸ್ಥಿತಿಯೊಳಗೆ ಧ್ಯಾನಕ್ಕೆ ಕೂತಾಗ ಮಹಾಸ್ವಾಮಿ ಬಂದು ಏನ್ ಹೇಳಿ ಹೋದ್ರು, ಈ ಎತ್ತಿಂದು ಮತ್ತು ಬೈಲ್ಗಾಡಿವಾಲ ಅಂತ ಏನಾಗ್ಯದ ಹಕೀಕತ್ ಏನದ, ಆ ಹಕೀಕತ್ ಎಂಬಂತಹದ್ದು ಸಂತ ಮಾತಾ ವಿಠಾಬಾಯಿ ಎಲ್ಲಾರಿಗೂ ಹೇಳಿಗತ್ತಾಳ. ಏನಂದ್ರ, किंवा बैलगाडीवाला मागचे जन्मी बैल होते जाण ಶ್ರೀಮಂತ हो पूर्ण होता जा. ಆ ಎತ್ತೇನಿತ್ತು ಹಿಂದಿನ ಜನ್ಮದಾಗ ಆ ಶ್ರೀಮಂತ ಇತ್ತು. ಇವ ಏನಿದ್ದ ಬೈಲ್ಗಾಡಿವಾಲ, ಆ ಶ್ರೀಮಂತ ಏನು ಧಣಿ ಇದ್ದ, ಅವನ ಮನ್ಯಾಗ ಚಾಕರ ಇದ್ದ. तू होता अंत्यज त्यांचे जवळी जाण ಚಾಕರ हो म्हणून समजा पूर्ण. ಎಲ್ಲಾರು ಲಕ್ಷ ಕೊಟ್ಟು ಕೇಳ್ರಿ ಅಂತ ವಿಠಾಬಾಯಿ ಹೇಳ. ಏನಪ್ಪಾ ಲಕ್ಷ ಕೊಟ್ಟು ಕೇಳ್ಬೇಕಂದ್ರ, ಈ ಎತ್ತೇನಿತ್ತು ಹಿಂದಿನ ಜನ್ಮದಾಗ ಒಂದು ಶ್ರೀಮಂತ ಧಣಿ ಇತ್ತು. ಇವ ಬೈಲ್ಗಾಡಿವಾಲ ಏನಿದ್ದ ಅವ್ರ ಮನ್ಯಾಗ ಚಾಕ್ರಿ ಮಾಡ್ಕೊಂಡಿದ್ದ. ಆ ಚಾಕ್ರಿ ಮಾಡ್ಕೊಂಡಿದ್ದಾಗ ಆ ಶ್ರೀಮಂತ ಏನಪ್ಪಾ ಅಂದ್ರ ಈ ಬೈಲ್ಗಾಡಿವಾಲ ಏನ್ ಹಿಂದಿನ ಜನ್ಮದಾಗ ಚಾಕ್ರಿ ಮಾಡ್ಕೊಂಡಿದ್ದ, ಅವನಿಗೆ ಸಾಕಷ್ಟು ತ್ರಾಸ ಕೊಟ್ಟಾನ. ಅದನ್ನ ಹೇಳಿಗತ್ತಾಳ. त्याने तुला त्रास बहुत दिला जाण डोळ्यात भरतो तिखट तुझ. ओझा तुझेवर बहुत गाಳಿतो ಶಾಪಿತ ಸೋಸತ ಬಹುತ ದಿವಸ. 6 ದಿವಸ ಏನಪ್ಪಾ ಅಂತಂದ್ರ ಆ ಎತ್ತೇನ್ ಹಿಂದಿನ ಜನದಾಗ ಶ್ರೀಮಂತ ಧಣಿ ಇತ್ತು, ಇವ ಏನ್ ಬೈಲ್ಗಾಡಿವಾಲ ಚಾಕರ್ ಇದ್ದ. ಆ ಚಾಕ್ರಿ ಮಾಡ್ಬೇಕಾದ್ರ ಅವನ್ ಕಣ್ಣಾಗ ಕಾಕುಡಿ ತುಂಬೋದು, ಅವನಿಗೆ ಬಹಳಷ್ಟು ಕಷ್ಟ ಕೊಡೋದು. ಅವ್ನಿಗೆ ಎಲ್ ಬೇಕಲ್ಲಿ ಏನಪ್ಪಾ ಅಂತಂದ್ರ ಒಂದು ಪ್ರಾಣಿ ಹೆಂಗ ಮನುಷ್ಯತ್ವ ಬಿಟ್ಟು ಪ್ರಾಣಿನ ಹೆಂಗ ಟ್ರೀಟ್ ಮಾಡ್ತಾರ ಅದಕ್ಕಿಂತೂ ಏನಪ್ಪಾ ಅಂದ್ರ ಇನ್ನೂ ನೀಚವಾಗಿ ಅದನ್ನೇನಂತಂದ್ರ ನೋಡ್ತಿದ್ದ. डोळ्यात भरतो तिखट तुझ ಅಂದ್ರ ಆ ಬೈಲ್ಗಾಡಿವಾಲ ಹಿಂದಿನ ಜನ್ಮದಾಗ ಏನ್ ಚಾಕರ್ ಇದ್ದ, ಅವನ್ ಕಣ್ಣಾಗ ಸಾರ್ ಕುಡಿ ತುಂಬಿದ್ದ. ಓಜಾ ತುಜೇವರ ಬಹುತ ಗಾಳಿತೋ, ಅವನಿಗೆಲ್ಲ ಏನಂತಂದ್ರ ಓಜಾ ಅಂತ ಏನೋ ಅವನಿಗೆ ಏನ ದೇಹದಿಂದ ಬಹಳ ತ್ರಾಸ ಕೊಡ್ತಿದ್ದ.
ಬರೀ ಅವನಿಗೆ ಬಾಯಿಗೆ ಬಂದಂಗ್ ಬೈತಿದ್ದ. ಶಾಪಿತ ಸೋಸತ ಬಹುತ ದಿವಸ, ಸಾಕಷ್ಟು ದಿವಸ ಹಿಂಗ್ ಮಾಡಿದ. ಒಂದು ದಿವಸ ಹಿಂಗಾಯ್ತಲ್ಲ, ಏಕದಾ ತೋ ದಿದಲ ಏಕ ಪೋತೆ ದಾಣೆ जावा वे घेऊन 20 कोस विठाबाई म्हणे आज्ञा ऐसे होता. निघाला त्वरित चिंता करीता. 20 ಕೋಸ ಅಂದ್ರೆ 62 ಕಿಲೋಮೀಟರ್ ಆಗ್ತದೆ. ಒಂದು ಕೋಸ್ ಅಂದ್ರೆ 3.12 ಕಿಲೋಮೀಟರ್ ಆಗ್ತದೆ. ಅಂದ್ರೆ 20 ಕೋಸ್ ಅಂದ್ರೆ 62.4 ಅಂದ್ರೆ 62 ಕಿಲೋಮೀಟರ್ ಆಗ್ತದೆ. 62 ಕಿಲೋಮೀಟರ್ ಒಂದು ದೊಡ್ಡದು ಏನಪ್ಪಾ ಅಂತಂದ್ರೆ ಅಕ್ಕಿ ಚೀಲ ತಗೊಂಡು ನೀನ್ ನಡ್ಕೋತ್ ಹೋಗಿ ಅಲ್ಲಿ ಕೊಟ್ಟು ಬಾ ಅಂತ ಹೇಳಿ ಅವನಿಗೆ ಆಜ್ಞಾ ಮಾಡ್ಯಾನ. ವಿಠಾಬಾಯಿ ಮನೆ ಆಜ್ಞಾ ಐಸಾ ಹೋತಾ ನಿಗಾಲ ತ್ವರಿತ ಚಿಂತಾ ಕರೀತಾ. ಇದೆಲ್ಲ ವಿಠಾಬಾಯಿ ಕಥಾ ಹೆಂಗ್ ಹೇಳಿಗತಾಳ, ಆಕೆ ವಿದೇಶ ಸ್ಥಿತಿಯೊಳಗೆ ಧ್ಯಾನಸ್ಥಳಾದಾಗ ಮಹಾಸ್ವಾಮಿ ಇದಕ್ಕೆ ಏನ್ ಹೇಳಿದ್ರು ಉತ್ತರ. ಯಾಕಂದ್ರೆ ಜನರು ನಮ್ಮಂತವ್ರು ಕೂತವ್ರಂದ್ರಲ್ಲ, ಸ್ವಾಮಿ ಏನ್ ಮಾಡಿದತಾನ, ಅನ್ಯಾಯ ಆಗ್ಯದ, ಸ್ವಾಮಿ ಅನ್ಯಾಯ ಮಾಡಿದ. ನಾವೆಲ್ಲ ಏನಂತಂದ್ರೆ ಮಹಾನ್ ನ್ಯಾಯ ಮಾಡೋರು. ಹಂಗಾಗಿ ನಾವೇನ್ ಮಾಡ್ಬಿಡ್ತೀವಿ, ಸ್ವಾಮಿ ಮೇಲೂ ಹೇಳ್ಬಿಡ್ತೀವಿ, ಗಟ್ಟಿ ಕೂತ್ ಮಾತಾಡ್ತೀವಿ. ಸ್ವಾಮಿ ಹಂಗ್ ಮಾಡಿದ, ಸ್ವಾಮಿ ಹಿಂಗ್ ಮಾಡಿದ ಅಂತ ಹೇಳಿ. ಅದಕ್ಕ ವಿಠಾಬಾಯಿ ನಿಜ ಏನದ, ಹಕೀಕತ್ ಏನದ ಅಂತ ಹೇಳಿ ಸ್ವಾಮಿನ ಧ್ಯಾನ ಮಾಡ್ಕೊಂಡು ಕೂತಾಗ ಸ್ವಾಮಿ ಹೇಳಿದ ಮಾತಿಲ್ಲಿ ನಮ್ಗೆಲ್ಲರಿಗೂ ಹೇಳಿಗತಾವ್. ಯಾವಾಗ ಇವ ಅಕ್ಕಿ ಚೀಲ ತಗೊಂಡು 60 ಕೋಸ್ ಅಂದ್ರೆ 62 किलोमीटर ಹೊಂಟಾನ, वाटेमध्ये गेला त्रास बहुत झाले, दाणे घेऊन गेला पाण्यामध्ये, सावकार झाला बैल समजा तुम्ही चाकर, तू जाण आता जन्मी. ಹಿಂಗೇನವ ಆ ಅಕ್ಕಿ ಚೀಲ ಏನೋ ಒಂದ್ ದೊಡ್ಡದೇನ ಇದು ತಗೊಂಡು ಹೊಂಟಿದ್ದ ದಾಣೆದ್ದು, ಅದು ತಗೊಂಡು 60 ಕಿಲೋಮೀಟರ್ ಹೋಗ್ತಾ ಹೋಗ್ತಾ ಏನಾಗ್ಬಿಟ್ಟದ, ನೀರಾಗ ಹೋಗಿ ಪ್ರಾಣ ಬಿಟ್ಬಿಟ್ಟ. ಅವಾಗ ಏನಾಗ್ತದೆ ಇಲ್ಲಿ ಹೇಳಿಗತಾಳ, ಅವ ಸೌಕಾರ ಏನೇನ ತ್ರಾಸ ಕೊಟ್ಟಿದ್ದ ಅವನೇ ಈ ಜನ್ಮದಾಗ ಎತ್ತಾಗ್ಯಾನ. ನೀನೇನ್ ಅವನ ಮನ್ಯಾಗ ಚಾಕ್ರಿ ಮಾಡ್ಕೊಂಡು ದೇಹ ಬಿಟ್ಟಿದಿ, ನೀನ್ ಇವತ್ತ ಬೈಲ್ಗಾಡಿ ವಾಲ ಆಗಿದಿ. ಹಂಗಾಗಿ ಹಿಂದಿನ ಜನ್ಮದಾಗ ಅವೇನ್ ತ್ರಾಸ ಕೊಟ್ಟಿದ್ದ ಅದೇ ತ್ರಾಸನೇ ಇವತ್ತೇ ಎತ್ತಿಗೆ ಕೊಡ್ಲಿಗತ್ತಿದಿ. ಸೌಕಾರ ಝಾಲ ಬೈಲ ಸಮಜಾ ತುಮಿ चाकर तू जाना आता जन्म, शाप देत होते बैल सर्व काळ, समजावे केवळ दशा तुझे. ಈ ಎತ್ತೇನದ ಇವ ಹೊಡೆಯೋದಕ್ಕ ಬಡಿಯೋದಕ್ಕ ಆಳೇನಪ್ಪಾ ಅಂದ್ರೆ ಶಾಪ ಕೊಟ್ಕೋತ ಇತ್ತಂತ. ಯಾರಿಗೆ? ಇವನಿಗೆ ಬೈಲ್ಗಾಡಿ ವಾಲಾಗ. ಹಿಂದಿನ ಜನ್ಮದಾಗ ಎತ್ತು ಶ್ರೀಮಂತ ಧಣಿಯಾಗಿ ಅವನಿಗೆ ತ್ರಾಸ ಕೊಟ್ಟದ. ಅದು ಏನಪ್ಪಾ ಅಂದ್ರ ಪ್ರಾರಬ್ಧ ಕರ್ಮ ಬಿಟ್ಟಿಲ್ಲ. ಅದಕ್ಕಾಗಿ ಈ ಜನ್ಮದಾಗ ಆ ಶ್ರೀಮಂತ ಧಣಿ ಎತ್ತಾಗ್ಯಾನ, ಆ ಚಾಕ್ರಿ ಮಾಡಿದವ ಬೈಲ್ಗಾಡಿ ವಾಲ ರೈತ ಆಗ್ಯಾನ. ಹಂಗಾಗಿ ಆ ಹಿಂದಿನ ಜನ್ಮದ್ದು ಏನಪ್ಪಾ ಅಂತಂದ್ರ ಕರ್ಮದ ಫಲ ಆ ಎತ್ತಿಗೇನಪ್ಪಾ ಅಂದ್ರ ಬಂದದಂತ ಹೇಳಿಗತಾ ವಿಠಾಬಾಯಿ. ಶಾಪ ದೇಶ ಹೋತೆ ಬೈಲ ಸರ್ವ ಕಾಲ, ಸಮಜಾವೆ ಕೇವಳ ದಶಾ ತುಜೆ. ವಿಠಾಬಾಯಿ ಮನೆ ಏಕದಕ್ಷ ಕರುಣಿ, ಐಕಾವೇ ಹೋ ಮನೆ ತುಮಿ ಸರ್ವ. ಇಲ್ಲಿ ವಿಠಾಬಾಯಿ ಏನಂತಂದ್ರ ದೇಹದ ಬಗ್ಗೆ ಹೇಳಿಗತಾಳ. ಎಷ್ಟು ದೇಹಗಳವ ಇವೆಲ್ಲ ಏನಂತ ನಾವು ನಿಜಾತ್ಮ ಬೋಧ ಗ್ರಂಥವನ್ನ ಅವಲೋಕನ ಮಾಡಿದಾಗ ಇನ್ನು ನಾವು ವಿಸ್ತಾರವಾಗಿ ಇದನ್ನೆಲ್ಲ ತಿಳ್ಕೋಬಹುದು. ಇಲ್ಲೇನ್ ಹೇಳ್ತಾ ಅಂದ್ರೆ, ದೇಹ ಆಹೆ ಹಂಚೆ 5 ಜಾಣ ತುಮಿ ಕಾಂಗ ತೋ ಮೇ ತುಮಃ ಸಮಜಾಪುಣ. ನಮ್ಮ ದೇಹ ಈಗೇನದ ಜೀವಂತ ದೇಹ, ಇದ್ರೊಳಗ 5 ದೇಹ ಅವ. ಒಂದು ಜಡ ದೇಹ. ಜಡ ದೇಹ ಅಂದ್ರೆ ನಮ್ಗೇನ್ ಕಣ್ಣಿಗೆ ಕಾಣಿಸೋದು ಇದು ಸ್ಥೂಲ ದೇಹ, ಅದಕ್ಕ ಜಡ ದೇಹ ಅಂತಾರ. ಇನ್ನೊಂದೇನದ ಜಡ ದೇಹ ಪೈಲೆ, ಸೂಕ್ಷ್ಮ ದೇಹ ದುಸರೆ. ಎರಡನೇದೇನದ ಸೂಕ್ಷ್ಮ ದೇಹ ಅದ, ಅದಕ್ಕೆ ಲಿಂಗ ದೇಹನು ಅಂತಾರ. ಆ ಸೂಕ್ಷ್ಮ ದೇಹ ಏನದ ಇದು ಫಿಸಿಕಲ್ ಬಾಡಿ ಅದ, ಅದು ಏನದ ಮೆಟಾಫಿಸಿಕಲ್ ಅದ, ಅಂದ್ರೆ ಅದು ಆಕಾಶ ತತ್ವದ ಸೂಕ್ಷ್ಮ ದೇಹ. तिसरे कारण महाकारण ते चौथे, 5वे हो देह परमेश्वर विराट, समझा ಬೋಬಾಟ ನವೇ ತುಮ. ವಿಠಾಬಾಯಿ ಹೇಳಿಗತಾಳ, ಇದ್ಯಾವುದು ಕಟ್ಟುಕತೆ ಅಲ್ಲ, ಇದ್ಯಾವ್ದೇನಪ್ಪಾ ಅಂದ್ರೆ ಕಾದಂಬರಿ ಅಲ್ಲ, ಇದು ಸತ್ಯದ. ಎಲ್ಲಾರು ತಿಳ್ಕೊಳ್ರಿ ಏನಂತಂದ್ರ ನಮ್ದು ದೇಹ ಏನದ 5 ದೇಹಗಳವ ಇದ್ರೊಳಗ. ಒಂದೇನದ ಜಡದೇಹದ. ಜಡದೇಹ ಅದು ಏನಪ್ಪಾ ಅಂದ್ರೆ ಯಾವ್ದಕ್ಕೂ ಸಂಬಂಧ ಇಲ್ಲ. ಜಡದೇಹ ಬರೀ ಪಂಚಭೂತಾಕೃತಿ ಅದ, ಒಂದು ಮೆಕ್ಯಾನಿಕಲ್ ಬಾಡಿ ಅದ. ಆದ್ರೆ ಅದನ್ನ ನಡೆಸಂತ ದೇಹ ಯಾವ್ದದ? ಸೂಕ್ಷ್ಮ ದೇಹ ಅದ. ಆ ಸೂಕ್ಷ್ಮ ದೇಹನೇ ಏನಂತಂದ್ರೆ ಮೇನ್ ಅದ. ಆ ಸೂಕ್ಷ್ಮ ದೇಹನ ನಾವು ತಿಳ್ಕೋಬೇಕು, ಅದನ್ನ ಜಾಗೃತಿ ಮಾಡ್ಕೋಬೇಕು. 3ನೇ ದೇಹ ಕಾರಣ ದೇಹದ. ಕಾರಣ ದೇಹ ಅಂದ್ರೆ ಯಾವ್ದು ಈ ಜಡ ದೇಹ ಮತ್ತು ಸೂಕ್ಷ್ಮ ದೇಹದ ಕಾರಣ ಅದನೋ ಅದು ಕಾರಣ ದೇಹದ. ಅದೇ ತಾಯಿ ಗರ್ಭದ ಒಳಗ ಪ್ರಪ್ರಥಮವಾಗಿ ಪ್ರವೇಶ ಮಾಡ್ತದೆ. ಯಾವಾಗ ಇದು ಭ್ರೂಣ ಎಂಬಂತಹದ್ದು ನಿರ್ಮಾಣ ಆಗ್ತದ ಅವಾಗ ಆ ಕಾರಣ ದೇಹ ಎಂಬಂತಹದ್ದು ಇರ್ತದಲ್ಲಿ. ಮುಂದೇನ್ ಹೇಳಿದ ನೋಡ, ಜಡ ದೇಹ ಪೈಲೆ, ಸೂಕ್ಷ್ಮ ದೇಹ ದುಸರೆ, ತಿಸರೆ ಕಾರಣ ಮಹಾಕಾರಣತೆ ಚೌಥೆ, 5वे हो ದೇಹ ಪರಮೇಶ್ವರ ವಿರಾಟ್. 5ನೇ ದೇಹ ಏನಪ್ಪಾ ಅಂತಂದ್ರ ಮಹಾಕಾರಣ ದೇಹ ಅಂದ್ರ ಯಾವ್ದು ಸಲುವಾಗಿ ನಮ್ದು ಜನ್ಮ ಆಗ್ಯದು,
ಕಾರಣ ದೇಹ ನೋಡ್ರಿ, ಕಾರಣ ದೇಹ ಅಂತಂದ್ರ ಲೌಕಿಕಾರ್ಥ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳಿಕ್ಕೆ ಕಾರಣ ದೇಹ ಏನಪ್ಪಾ ಅಂದ್ರ ಕಾಸ್. ಕಾರಣ ಅಂದ್ರೇನು? ಕಾಸ್. ಯಾಕ ಕಾಸ್ ಅಂದ್ರೇನು? ಕಾರಣ. ಯಾವ ಕಾರಣದಿಂದ ಆ ಸೂಕ್ಷ್ಮ ದೇಹ ಇಂಥವರ ಗರ್ಭ ಪ್ರವೇಶ ಆಗಿರ್ತದ, ಅದ್ರದ್ದು ಏನ್ ಕಾರಣ ಇತ್ತು ಅಂದ್ರೆ ಏನ್ ಇಚ್ಛಾ ಇಟ್ಕೊಂಡಿದ್ದಾವ. ಮತ್ ಸಂತರ ಮನ್ಯಾಗ ಭಕ್ತರ ಮನ್ಯಾಗ ಜನ್ಮ ತಗೋಬೇಕಂತಂದ್ರ ಅದು ಮಹಾಕಾರಣ ದೇಹ ಇತ್ತು. ಅಂದ್ರ ಅಲ್ಲಿನೋ ಮಹಾನ್ ಹಿಂದಿನ ಜನದಾಗ ಸಾಕಷ್ಟು ಏನಪ್ಪಾ ಅಂದ್ರ ತಪ್ಪ ಅನುಷ್ಠಾನ ಎಲ್ಲಾ ಮಾಡ್ಕೊಂಡ್ ಬಂದಿರ್ತಾನ. ಇನ್ನೇನು ಯೋಗ ಭ್ರಷ್ಟ ಆಗಿರ್ತದ, ಇನ್ನೇನ ಮೋಕ್ಷದ ಇದಕ್ ಹೋಗಿರ್ತಾನೋ, ಹಿಂದಿನ ಜನದಾಗ ಸಂತರ ಜೊತೆಗೆ ಸತ್ಪುರುಷರ ಸಂಘ ಮಾಡಿರ್ತಾನ, ಭಗವಂತನ ಸೇವಾ ಮಾಡಿರ್ತಾನ. ಅದೆಲ್ಲಾ ಮಾಡಿ ಇನ್ನೇನು ಈ ಜನದಾಗ ಇನ್ನೂ ಹೆಚ್ಚಿನ ಸಾಧನ ಮಾಡ್ಬೇಕಂತಂದಾಗ ಅದು ಮಹಾಕಾರಣ ದೇಹ ಅಂತ ಹೇಳಿಬೇಕಾಗ ಇದೆಲ್ಲ ಸುಳ್ಳಲ್ಲ. ಕಾರಣ ದೇಹ ಅಂದ್ರ ಕಾಸ್. ಏನಪ್ಪಾ ರೀಸನ್? ರೀಸನ್. ಆ ರೀಸನ್ ಅಂಬಂತಹದ್ದು ಏನದ, ಹಿಂದಿನ ಜನದಾಗ ಅವ ಯಾರನೋ ಏನೋ ತ್ರಾಸ ಕೊಟ್ಟಿರ್ತಾನ, ಅವನೇನೋ ಕರ್ಮಗಳಿರ್ತಾವ. ಆ ಕರ್ಮಗಳನ್ನ ಮತ್ತ ವಾಸನಾಗಳು ಇಟ್ಕೊಂಡಿರ್ತಾನ. ಆ ವಾಸನಾಗಳನ್ನೆಲ್ಲಾ ಪೂರ್ಣ ಮಾಡ್ಲಿಕ್ಕೆ ಇಂಥವ್ರ ಮನ್ಯಾಗ ಇಂಥವ್ರ ಗರ್ಭದೊಳಗೆ ಪ್ರವೇಶ ಆಗ್ಲಿಕ್ಕೆ ಅದು ಕಾರಣದೇ ಆಗ್ತದೆ. ಸೂಕ್ಷ್ಮ ದೇಹ ಅಂತ ಅದು ಕಂಟಿನ್ಯೂಸ್. ಒಂದು ವಿಚಾರ ನಮಗ್ ಕ್ಲಿಯರ್ ಇರಲಿ, ನರಕ ಸ್ವರ್ಗಕ್ಕೆ ಹೋಗೋದು ಸೂಕ್ಷ್ಮ ದೇಹ, ನೋವನ್ನು ಅನುಭವಿಸೋದು ಸೂಕ್ಷ್ಮ ದೇಹ, ಎಲ್ಲವನ್ನೂ ಏನಪ್ಪಾ ಅಂತಂದ್ರ ಅನುಭವ ಮಾಡೋದು ಸೂಕ್ಷ್ಮ ದೇಹ, ಮತ್ತೆ ನಿರಂತರ ಕಂಟಿನ್ಯೂ ಆಗೋದು ಸೂಕ್ಷ್ಮ ದೇಹ. ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಕಂಟಿನ್ಯೂ ಆಗೋದು ಸೂಕ್ಷ್ಮ ದೇಹನೇ. ಹಂಗಾಗಿ ನಾವು ಜನ್ಮಕ್ಕೂ ಮತ್ತು ಮರಣಕ್ಕೆ ನಾವು ಮಹತ್ವ ಕೊಡೇಬಾರ್ದು. ಯಾಕಂದ್ರೆ ಹಳೆ ಅಂಗಿ ಬಿಟ್ಟು ಹೊಸ ಅಂಗಿ ಹಾಕೊಂಡಂಗ ಈ ಜಡದೇಹ ಬಂದು ನಮ್ದು ಮರಣ ಆಯ್ತಂದ್ರ ಸೂಕ್ಷ್ಮ ದೇಹ ಸಾಯಂಗಿಲ್ಲ. ಸೂಕ್ಷ್ಮ ದೇಹ ಮತ್ತ ಮುಂದಿನ ಜನ್ಮಕ್ಕ ಇನ್ನೊಂದು ದೇಹ ಧಾರಣ ಮಾಡ್ಕೊಂಡ್ ಬರ್ತದ. 5ನೇ ದೇಹ ಏನ್ ಹೇಳಿಗತ್ತಾರಂದ್ರ ಪರಮೇಶ್ವರ ವಿರಾಟ, ಅದೇ ಆತ್ಮ, ಅದೇ ಪರಬ್ರಹ್ಮ ವಸ್ತು ನಮ್ಮೊಳಗೇನದ. ಆತ್ಮಯಾರಾಮ, ಆತ್ಮಾರಾಮ ಏನಿದ್ದಾನ. ನಮ್ಮ ಜೀವನ, ನಮ್ಮ ಆಗು ಹೋಗುಗಳು, ನಮ್ದೆಲ್ಲ ಏನದ ಎಲ್ಲಿವರೆಗೂ ಆತ್ಮಾರಾಮ ನಮ್ಮೊಳಗಿದ್ದಾನ, ನಮ್ದೆಲ್ಲ ಚಲನವಲನ ನಡೆದದ. ಹಾಗಾಗಿ ಅವನೇ ಪರಮೇಶ್ವರ ವಿರಾಟ್ ಇದ್ದಾನ. ಇದನ್ನ ನಾ ಯಾಕಿಷ್ಟೇ ಹೇಳಿಗತ್ತೀನಂದ್ರೆ, ಇದನ್ನ ನಾವು ಮನೆಗೆ ಹೋದ್ಮೇಲೆ ಎಲ್ಲರೂ ನಾವು ಇದ್ರ ಬಗ್ಗೆ ಬಹಳ ರಿಸರ್ಚ್ ಮಾಡ್ಬೇಕು, ಎಲ್ಲಾ ನೋಡ್ಬೇಕು, ಎಲ್ಲಾ ಗ್ರಂಥಗಳು ನೋಡ್ಬೇಕು. ಕಾರಣ ದೇಹ ಅಂದ್ರೆ ಏನು, ಲಿಂಗ ದೇಹ ಅಂದ್ರೇನು, ಸೂಕ್ಷ್ಮ ದೇಹ ಲಿಂಗ ದೇಹ ಎರಡೂ ಒಂದೇ. ಸಗುಣ ಅಂತಂದ್ರೆ ಇದು ಫಿಸಿಕಲ್ ಬಾಡಿಗೆ ಜಡ ದೇಹ ಅಂತಾರ, ಸ್ಥೂಲ ಶರೀರ ಅಂತಾರ. ಸೂಕ್ಷ್ಮ ಶರೀರ ಎಂಬುದು ನಿಜವಾದ. ಈಗ ನೋಡಿ, ಒಂದು ಡೆಡ್ ಬಾಡಿಗೆ ನಾವು ಹೊಡೆದ್ರೆ ಅದು ಹೊಡೆದೇನು ಅರಂಗಿಲ್ಲ. ಆ ನೋವನ್ನ ಅನುಭವ ಮಾಡೋದು ಸೂಕ್ಷ್ಮ ದೇಹ. ಎಲ್ಲಿವರೆಗೂ ಸೂಕ್ಷ್ಮ ದೇಹ ನಮ್ ಬಾಡಿ ಒಳಗೆ ಇರಂಗಿಲ್ಲ ಅಲ್ಲಿವರೆಗೂ ನಮಗ ನೋವಂಬದು ಗೊತ್ತಾಗಂಗಿಲ್ಲ. ನಮ್ಗೆ ಯಾರು ಹೊಡೆದ್ರೆ ನಾವು ಕಣ್ಣೀರ್ ಹಾಕ್ತೀವಿ. ಕಣ್ಣೀರ್ ಯಾಕೆ ಹಾಕ್ತೀವಿ ಅಂತಂದ್ರೆ ಅದು ನೋವು ಆಗ್ತದ. ಆ ನೋವು ಯಾರಿಗಾಗ್ತದ? ಜಡ ದೇಹಕ್ಕೆ ಆಗಂಗಿಲ್ಲ, ಸೂಕ್ಷ್ಮ ದೇಹಕ್ಕೆ ಆಗ್ತದ. ಜಡ ದೇಹಕ್ಕೆ ನೋವು ಆಗ್ಲಿ ಕಣ್ಣೀರು ಬೀಳ್ತಿತ್ತಂತಂದ್ರೆ ಒಂದು ಡೆಡ್ ಬಾಡಿ ಆಗ್ಲಿ ಶವಕ್ಕೆ ಹೊಡೆದ್ರು ಕಣ್ಣೀರ್ ಹಾಕ್ಬೇಕಲ್ಲ, ಹಾಕಂಗಿಲ್ಲ. ಮತ್ತೆ ಸ್ವರ್ಗ ನರಕಾದಿಗಳಿಗೆ ಹೋಗೋದನ್ನು ಸೂಕ್ಷ್ಮ ದೇಹನೇ. ಮತ್ತದು ಮುಂದಿನ ಜನ್ಮಕ್ಕೆ ಬರೋದನ್ನು ಸೂಕ್ಷ್ಮ ದೇಹನೇ. ಮುಂದಿನ ಜನ್ಮಕ್ಕೆ ಸೂಕ್ಷ್ಮ ದೇಹ ಯಾಕೆ ಬರ್ತದ? ಮೊದ್ಲು ಕಾರಣ ದೇಹ ಬರ್ತದೆ. ಕಾರಣ ಯಾಕಂದ್ರೆ ಅದ್ರದ್ದು ಏನು ಕಂಟಿನ್ಯೂಯೇಷನ್ ಅದ. ಹಿಂದಿನ ಜನ್ಮದ ಏನೇನು ಕರ್ಮಗಳವ, ಏನೇನು ಕಂಟಿನ್ಯೂಯೇಷನ್ ಅದ, ಏನೇನು ವಾಸನಗಳವ, ಅದ್ರ ಸಲುವಾಗಿ ಅದು ಬರ್ತದೆ. ಇಲ್ಲ ಜನ್ಮ ಮರಣ ನಾವು ರಹಿತರಾಗಿ ಮೋಕ್ಷ ಸಿಕ್ತಂದ್ರೆ ಇನ್ನು ಮತ್ತೆ ಬರೋದಂಬಂತ ಪ್ರಶ್ನೆ ಇರಂಗಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಹಂಗಾಗಿ ಈ ಪುನರಪಿ ಜನ್ಮ ಮರಣನ ಖಂಡನ ಮಾಡಿ ನಾವು ಮೋಕ್ಷವನ್ನ ಪ್ರಾಪ್ತಿ ಮಾಡ್ತೀವಿ, ಮುಕ್ತರಾಗ್ತೀವಿ. ಆದ್ರೆ ಎಲ್ಲಿ ಮುಕ್ತಿ ಆಗಿರಂಗಿಲ್ಲ, ಮೋಕ್ಷ ಆಗಿರಂಗಿಲ್ಲ, ಕಾರಣ ದೇಹ ಮೊದ್ಲ ಪ್ರವೇಶ ಆಗ್ತದೆ ಅಂತ ಹೇಳಿಗತ್ತಾಳ. ಪಂಚಭೂತಿ ಪಾಯಜೆ ಸರ್ವ ಸಂಜಾಜಾಣ ಏಕ ಜಾಸ್ತ ಹೋತ ನಾಶ ಹೋತೆ. ಇದು ಜಡದೇಹ ಹೆಂಗದ, ಇದು ಪಂಚಭೂತ ಏನಪ್ಪಾ ಅಂತಂದ್ರೆ ಪಂಚೀಕೃತ ಆದಾಗ ಇದು ಜಡದೇಹ. ಅದಕ್ಕೆ ಪಂಚೀಕರಣ ಅಂತಾರೆ. ಪಂಚೀಕರಣ ಅಂದ್ರೆ ಏನು? ಪಂಚಭೂತಗಳನ್ನ ಒಂದು ಸಮಾನವಾಗಿ ಒಂದು ರೇಷಿಯೋದೊಳಗ ಅದನ್ನ ಕೂಡಿಸಿದಾಗ ಇದು ಜಡದೇಹ ನಿರ್ಮಾಣ ಆಗ್ತದ. ಈ 5 ಪಂಚಭೂತಗಳಲ್ಲಿ ಯಾವ್ದಾದ್ರೂ ಒಂದು ಜಾಸ್ತಿ ಕಡಿಮೆ ಆದಾಗ ಇದು ದೇಹ ನಾಶ ಆಗ್ತದೆ. ಈಗ ನೀರಿನ ಪ್ರಮಾಣ ಜಾಸ್ತಿ ಆಯ್ತು, ಹೀಟ್ ಜಾಸ್ತಿ ಆಯ್ತು, ತಂಪು ಜಾಸ್ತಿ ಆಯ್ತು, ಅದು ಒಂದು ಏನ್ ರೇಷನ್ ಆಗಿರ್ಬೇಕು ಅದೇ ಇರ್ಬೇಕು. पंचभूती पाहिजे सर्व समजा जाना एक जास्त होता नाश होते दुसरा सूक्ष्म देह वाचू एक जाण काही नको पूर्ण त्याच ವೀಣ. ಅದೇ ಹೇಳಿದ ಸೂಕ್ಷ್ಮ ದೇಹ ಎಲ್ಲಕ್ಕಿಂತ ಮಹತ್ವದ, ಅದನ್ ಬಿಟ್ರೆ ಬ್ಯಾರೆ ಏನಿಲ್ಲ. ಅದೇನಪ್ಪಾ ಅಂತಂದ್ರೆ ಜನ್ಮ ಜನ್ಮಾಂತರದ ಬರಂತದ ಅದೇ ಆ ಚೈತನ್ಯ ಅದ ಅದ್ರೊಳಗ.
ತಿಸರೆ ದೇಹಾಸಿ ಕಾಯಿ ನಕೋ ಪೂರ್ಣ ಆಕಾಶತೆ ತತ್ವ ಸಂಜಾ ಗುಣ ಇವೆಲ್ಲ ಏನಂತಂದ್ರ ಜಡದೇಹ ಬಿಟ್ರೆ ಉಳಿದೆಲ್ಲ ಆಕಾಶ ತತ್ವಗಳವ. ಇದೇನ ಜಡದೇಹದೊಳಗೆ ಏನಿರ್ತದೆ ಸೂಕ್ಷ್ಮ ದೇಹ ಇರ್ತದೆ. ಈ ಜಡದೇಹ ಮತ್ತು ಸೂಕ್ಷ್ಮ ದೇಹ ಎಲ್ಲಾ ಕಾರಣದ ಇದೆಲ್ಲ ಕುಡಿದಾಗ ಇದ್ರೊಳಗೆ 24 ತತ್ವಗಳಿರ್ತಾವ. 24 ತತ್ವದೊಳಗೆ ಏನಪ್ಪಾ ಅಂದ್ರ ಪಂಚಮಹಾಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಮತ್ತು ಪಂಚ ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳೇನಪ್ಪಾ ಬಾಯಿ, ಕೈ, ಕಾಲು ಮತ್ತು ಬುಧೇಂದ್ರ ಮತ್ತು ಶಿಷ್ಣ. ಇವೆಲ್ಲ ಏನಪ್ಪಾ ಅಂದ್ರ ಮಾತಾಡೋದು, ಕೈಯಿಂದ ಕರ್ಮ ಮಾಡೋದು, ಕಾಲಿಂದ ನಡೆಯೋದು, ಬುಧೇಂದ್ರದಿಂದ ಎಲ್ಲ ಏನಪ್ಪಾ ಅಂತಂದ್ರೆ ಮಲವನ್ನ ವಿಸರ್ಜನೆ ಮಾಡೋದು, ಶಿಷ್ಣದಿಂದ ಏನಪ್ಪಾ ಅಂತಂದ್ರೆ ಮತ್ತ ಮುಂದೆ ಏನಂತಂದ್ರ ವಂಶವನ್ನ ಬೆಳೆಸೋದು. ಹಿಂಗಿದೆಲ್ಲ ಇವು ಪಂಚ ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳಂದ್ರ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಇವೆಲ್ಲ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಮತ್ತು ಅಂತಃಕರಣದೊಳಗೆ ಏನದ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ. ಮತ್ತು ಪಂಚ ಪ್ರಾಣಗಳು. ಪ್ರಾಣ ಒಳಗೆ ಏನದ ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ. ಹಿಂಗ ಇವು 24 ತತ್ವಗಳಿಂದ ಈ ದೇಹದೊಳಗ. ಇವೆಲ್ಲ ಏನಂತ ನಾವು ವಿಸ್ತಾರವಾಗಿ ಓದ್ಬೇಕು. ಇದೆಲ್ಲ ಒಂದು ನಾವು ನೋಟ್ಸ್ ಮಾಡ್ಕೊಂಡು ನಿಜಾತ್ಮಬೋಧಾದಿ, ಭಗವದ್ಗೀತಾ ಮತ್ತೆ ಆಸ್ಬೋದಿದೆಲ್ಲರೊಳಗೂ ಡಿಟೇಲ್ ಆಗಿ ಸಿಗ್ತದೆ. ಅದನ್ನ ನಾವು ನಮ್ಮ ಜ್ಞಾನದ ಸಲುವಾಗಿ ಓದ್ಕೋಬೇಕು. ಇಲ್ಲಿ ಸಂತ ಮಾತಾ ವಿಠಾಬಾ ಏನ್ ಹೇಳ್ಬೇಕಾಳಂದ್ರ ದುಸರಾ ಸೂಕ್ಷ್ಮ ದೇಹ ಮತ್ತು ತಿಸರೆ ದೇಹಾಸಿ ಕಾಹಿ ನಕೋ ಪೂರ್ಣ ಆಕಾಶತೆ ತತ್ವ ಸಂಜಾಪುಣ. ಇದು ಕಾರಣ ದೇಹ ಏನಂತಂದ್ರ ಆ ದೇಹ ನಮ್ಮ ಸೂಕ್ಷ್ಮ ದೇಹ ಮತ್ತು ಜಡ ದೇಹದ ಕಾರಣ. ಮಹಾಕಾರಣದ ಯಾವುದು ಒಂದು ದೊಡ್ಡ ಇಚ್ಛಾ ಇರ್ತದೆ ಅದನ್ನ ಪೂರ್ಣ ಮಾಡುವಂಥದ್ದು. ಕಾರಣ ದೇಹ ಅಂದ್ರೆ ವಾಸನಗಳನ್ನ ಪೂರ್ಣ ಮಾಡೋದು. ಚೌಥೆ ದೇಹಾಸ ಜನ್ಮ ಮರಣ ಪೂರ್ಣ ನಾಹಿ ಕದಾ ಕಾಳೆ ಜಾಣ ಪೂರ್ಣ ವಿಠಾಬಾಯಿ ಮನೆ ಪಾಂಚವ ಪರಬ್ರಹ್ಮ ಸಂಜಾವೇ ಗುಣ ಗುರು ಕೃಪೇನೆ. ಇದು 5ನೇ ದೇಹ ಪರಬ್ರಹ್ಮದ. ಇವೆಲ್ಲವಕ್ಕೂ ಜನ್ಮ ಮರಣ ಯಾವ್ದಕ್ಕದ ಬರೇ ಜಡದೇಹಕ್ಕದ. ಉಳಿದೆಲ್ಲಾ ದೇಹಗಳು ಆಕಾಶ ತತ್ವ ದೇಹಗಳು. ಇವೆಲ್ಲ ಏನಂತಾರೆ ಮನೋಬುದ್ಧಿ, ಅಹಂಕಾರ, ಚಿತ್ತ, ಇವೆಲ್ಲ ಏನಂತಾರೆ ಪಂಚಪ್ರಾಣಗಳು. ಇವೆಲ್ಲ ಏನಂತಾರೆ ಆಕಾಶ ತತ್ವದ್ದು. ಮುಂದೆ ಹೇಳಿಬೇಕಾಳ ಮಾತೆ ಸೇ ಗರ್ಭಾಚ ರಾಹತೆ ತಿಸ್ರೇ ದೇಹ ಕೀಚ ಷಣ ಹೇ ಪೂರ್ಣ ಜಾಣ. ಇದು ಭ್ರೂಣ ಅಂತ ಹೇಳ್ತದ, ಅದೇ ಕಾರಣ ದೇಹ. ಅಲ್ಲೇನಂತಂದ್ರೆ ಅದು ನಿರ್ಮಾಣ ಆಗ್ತದ. ಅದ್ರ ಪ್ರವೇಶ ಆಗೋದು ತಾಯಿ ಗರ್ಭದೊಳಗ ಕಾರಣ ದೇಹ. ಯಾಕಂದ್ರೆ ಆ ಕಾರಣ ದೇಹ ಬಂದ್ಮೇಲೆ ಅದು ಯಾವ ಜನ್ಮ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಏನು ಮತ್ತ ಸೂಕ್ಷ್ಮ ದೇಹ ಅಂತದ್ದು ಅವಾಗ ಪ್ರವೇಶ ಆಗ್ತದೆ. ಯಾವಾಗ ಸೂಕ್ಷ್ಮ ದೇಹ ಪ್ರವೇಶ ಆಗ್ತದ? ಸೂಕ್ಷ್ಮ ದೇಹ ಡೆಲಿವರಿ ಟೈಮ್ನಾಗ ಪ್ರವೇಶ. ಸೂಕ್ಷ್ಮ ದೇಹದ ಯಾವಾಗ ಗಾಳಿ ಬಡಿತದೋ ಅವಾಗ ಏನಂತಂದ್ರೆ 9 ತಿಂಗಳ ತುಂಬಿ ಆ ಕೂಸನಪ್ಪ ಅಂತಂದ್ರೆ ಜನ್ಮ ಆಗ್ತದೆ. ಮಾತೇಚೆ ಗರ್ಭಾತ ರಾಹತೆ ತಿಸ್ರೇ ದೇಹ ತೀಚ ಕ್ಷಣ ಹೇ ಖೂಣ ಜಾಣ. सूक्ष्म देहाचा वारा लागतो जेव्हा योनी द्वारे बाहेर येतो तेव्हा. ಯೋನಿಯ ಒಂದು ದ್ವಾರದಿಂದ ಆ 9 ತಿಂಗಳು ತುಂಬಿದ್ಮೇಲೆ ಆ ಸೂಕ್ಷ್ಮ ದೇಹ ಅಂಬಂತದ್ದು ಅದ್ರದ್ದೇನು ಗಾಳಿ ಬಡಿತದ ಅವಾಗ ಆ ಕೂಸೇನಪ್ಪ ಅಂದ್ರೆ ಜನ್ಮ ಆಗ್ತದೆ. ಕಾರಣ ತೋ ದೇಹ ಬಯಲಾಚೇತೆ ಜಾಣ ತಯಾರಿತೆ ಕೇಳಿ ಪುಣ್ಯಾಯಿನೇ. ಏನ್ ಹೇಳಿದ್ವಿ ನಾವು ಬಹಳ ಲಕ್ಷ ಕೊಟ್ಕೊಳ್ಬೇಕು, ಕೇಳ್ಬೇಕು. ಕಾರಣ ತೋ ದೇಹ ಬಯಲಾಚೇತೆ ಜಾಣ. ಆ ಎತ್ತೇನ ಅದನ್ನ ಹೊಡೆದು ಅದನ್ನ ಪ್ರಾಣ ಬಿಟ್ಟದ, ಅದಕ್ಕೆ ಕಾರಣ ದೇಹ ಏನಪ್ಪಾ ಅಂತಂದ್ರೆ ಆ ಕಾರಣ ದೇಹ ಇವಂದೇನು ಪುಣ್ಯ ಇತ್ತು ಅದೆಲ್ಲಾ ಪುಣ್ಯ ಆ ಎಟ್ಟಿಗೆ ಸಿಕ್ಬಿಟ್ಟದ. ಹಂಗಾಗಿ ಆ ಪುಣ್ಯದಿಂದ ಆ ಕಾರಣ ದೇಹ ಆ ಎಟ್ಟಿಗೆ ಈಗ ನಿಮ್ಗೆ ಅರ್ಥ ಆಗ್ತದ. ಕಾರಣ ದೇಹ ಅಂದ್ರೆ ಏನಂದ್ರೆ ಎಲ್ಲಿ ಆ ಸೂಕ್ಷ್ಮ ದೇಹ ಎಲ್ಲಿ ಮತ್ತೆ ಮುಂದೆ ಯಾರ ಮಂತ್ರಿನೊಳಗೆ ಯಾವ ವಂಶದಾಗ ಅದು ಹುಟ್ಟಬೇಕಂಬಂತದ್ದು ಆ ಕಾರಣ ದೇಹ ಹೇಳ್ತದೆ. ಹಂಗಾಗಿ ಇಲ್ಲಿ ಏನ್ ಹೇಳಿದಾರ, ಕಾರಣತೋ ದೇಹ ಬಯಲಾಚೇತೆ ಜಾಣ. ಆ ಎತ್ತಿಂದೇನು ಕಾರಣ ದೇಹ ಅದ ಅದು ತಯಾರಿತೆ ಕೇಳಿ ಪುಣ್ಯಾಯಿನೇ. ತನ್ನ ಕಾರಣ ದೇಹವನ್ನು ಹೆಂಗ್ ತಯಾರು ಮಾಡ್ಕೊಂತು ತನ್ನ ಪುಣ್ಯದಿಂದ. ಯಾವ ಪುಣ್ಯ ಅಂದ್ರೆ ಎತ್ತಾಗಿ ಅದೇನು ಎಲ್ಲಾ ಕಷ್ಟಗಳನ್ನ ಈ ಒಂದು ಬೈಗಾಡಿ ವಾಲ ಒಂದು ಮನ್ಯಾಗ ಎಷ್ಟು ಎಲ್ಲಾ ಅದು ತಗೊಂಡದ ಎಲ್ಲಾ ಕಷ್ಟಗಳು ಅದರಿಂದ ಅದ್ರದ್ದು ಪುಣ್ಯ ತಯಾರಾಗಿದೆ. ಹೆಂಗ್ ತಯಾರಾಗಿದೆ? ಆ ಬೈಲ್ಗಾಡಿ ವಾಲ ಏನ್ ಅದಕ್ಕೆ ತ್ರಾಸ್ ಕೊಟ್ಟಾನ, ಆ ತ್ರಾಸ್ ಕೊಟ್ಟಿದ್ದಕ್ಕೆ ಬೈಲ್ಗಾಡಿ ವಾಲದ ಪುಣ್ಯ ಎಲ್ಲ ಎತ್ತಿ ಹೋಗ್ಬಿಟ್ಟದ. ಆ ಎತ್ತಿನ ಪಾಪ ಎಲ್ಲ ಬೈಲ್ಗಾಡಿ ವಾಲ. ಹಂಗಾಗಿ ಯಾಕ ಮಹಾಸ್ವಾಮಿದು ಮೂಲ ತತ್ವದ ನ ದುಃಖವೇ ಮನ ದುರ್ಜನ ಅಂತೆ. ಯಾರಿಗೂ ಯಾರ ಬಗ್ಗೆನೂ ಏನು ಮಾತಾಡಬಾರ್ದು, ಯಾರಿಗೂ ಏನ್ ಅನ್ಬಾರ್ದು, ಯಾರಿಗೂ ತ್ರಾಸ್ ಕೊಡಬಾರ್ದು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ರಿಗೆ ನಾವೇನಾದ್ರೂ ತ್ರಾಸ್ ಕೊಟ್ವಿ ಅವ್ರದ್ದು ಪಾಪ ನಮಗ್ ಬರ್ತದ, ನಮ್ ಪುಣ್ಯ ಅವ್ರಿಗೆ ಹೋಗ್ತದ. ಇದನ್ನ ಸ್ಪಷ್ಟವಾಗಿ ಈ ಕಥಾದ ತತ್ವ ವಿಠಾಬಾಯಿ ಹೇಳಿಗತಾಳ. ಈ ಮತ್ತೊಂದೇನ್ ಹೇಳಿಗತಾಳ ಅಂದ್ರೆ
ಜನ್ಮ ಜನ್ಮಾಂತರ ನಮ್ಮಂತಹದ್ದು ಅದ. ಹಂಗಾಗಿ ಈ ಜನ್ಮದಾಗ ನಾವೆಲ್ಲಪ್ಪ ಏನ್ ಬೇಕಾದ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿ ಮುಂದಿನ ಜನ್ಮದಾಗ ಅದ್ರದ್ದು ಅನುಭವಿಸ್ಬೇಕಾಗ್ತದೆ. ಈ ಜನ್ಮದಾಗೂ ಅದ್ರದ್ದು ಪ್ರಾರಬ್ಧ ಅಂತದ್ದು ನಾವು ಅನುಭವ ತಗೋಬೇಕಾಗ್ತದೆ. ಅದಕ್ಕೆ ಇಲ್ಲೇನು ಹೇಳಿರ್ತಾಳ ವಿಠಾಬಾ ಯಾರಿಗೆ ಹೇಳ್ತಾಳ ಈ ಮಾತೆಲ್ಲ ಅಲ್ಲಿ ಕೂತಂತಹ ಸಂತರಿಗೆ ಮತ್ತು ಆ ಬಯಲುಗಾಡಿ ವಾಲಾಗೂ ಹೇಳಿರ್ತಾಳ. ಇದೆಲ್ಲ ಹಿಂಗ ಆಗೇದ್ ನೋಡು. ಇದನ್ನ ಯಾರು ಹೇಳ್ಯಾರ ವಿಠಾಬಾಗೆ? ಸಾಕ್ಷಾತ್ ಮಹಾಸ್ವಾಮಿ ಅಲ್ಲಿ ಸಗುಣ ರೂಪದೊಳಗೆ ಪ್ರಗಟಾಗಿ ಹೇಳ್ಯಾರ. तुझ पुण्य सर्व त्यास गेले जाण त्यांचे आले पाप तुला पूर्ण. ಲಕ್ಷ ಕೊಟ್ಟು ಕೇಳ್ರಿ, ವಿಠಾಬಾಯಿ ಹೇಳಿಗತ್ತಾಳ ಬಯಲುಗಾಡಿ ಒಳಗ ನೀ ಇಷ್ಟೆಲ್ಲಾ ಎತ್ತಿಗೆ ಹೊಡೆದಲ್ಲ, ಎಷ್ಟೆಲ್ಲಾ ತ್ರಾಸ್ ಕೊಟ್ಟಿದಿ, ಆ ಮೂರನೇದವ್ರ ಬಗ್ಗೆ ಮಾತಾಡ್ಕೊಂಡಿದಿ, ಅವ್ರ ಹಿಂಗ ಇವ್ರ ಹಂಗ ಅಂತ ಹೇಳಿದಿ, ನಾಮಸ್ಮರಣೆ ಬಿಟ್ಟಿದಿ, ಭಗವಂತನ ಚಿಂತನೆ ಬಿಟ್ಟಿದಿ, ಭಗವಂತನ ಕಥಾ ಪಾರಾಯಣ ಮಾಡೋದ್ ಬಿಟ್ಟಿದಿ, ಬರೇ ಮೂರನೇದವ್ರ ಬಗ್ಗೆ ನೀನೇನಪ್ಪಾ ಅಂತಂದ್ರೆ ಚರ್ಚಾ ಮಾಡಿ ಆಕಿ ಹಿಂಗ ಈಕಿ ಹಂಗ ಅವ್ರ ಹಿಂಗ ಏನಪ್ಪಾ ಅದ್ರೊಳಗ ನಮ್ಗೆ ಇಷ್ಟ ಆಸಕ್ತಿ ಅದ. ಆದ್ರ ಖಬರ್ದಾರ್ ಅಂತ ಹೇಳಿಗತ್ತಾಳ. ಹಂಗ ಮಾಡೋದ್ರಿಂದ ಏನಾಗ್ತದ? ಅವ್ರದ್ದು ಪಾಪ ನಮಗ್ ಬರ್ತದ, ನಮ್ಮ ಪುಣ್ಯ ಅವಳಿಗೆ ಹೋಗ್ತದ. ನೋಡ್ರಿ, ವಿಚಾರ ಮಾಡ್ರಿ. ನಮ್ಗೆ ಯಾಕೆ ಬೇಕಾಗಿದೆ ಇನ್ನೊಬ್ರು ಸಾಬ್ರಿ? ಇನ್ನೊಬ್ರು ಸಾಬ್ರಿ ನಮಗ್ ಬೇಕು. ಏನಪ್ಪಾ? ಎಲ್ಲರೂ ನಾಮಸ್ಮರಣೆ ಮಾಡ್ಲಿ, ಎಲ್ಲರಿಗೂ ಕಲ್ಯಾಣ ಆಗ್ಲಿ, ಎಲ್ಲರೂ ಸುಖವಾಗಿರಿ ಎಂಬಂತಹದ್ದು ಸಾಬ್ರಿ ಬೇಕೇ ವಿನಃ ಅವ್ರ ಹೆಂಗಿದ್ದಾರ ಇವ್ರ ಹಂಗಿದ್ದಾರ ಅವ್ರದ್ದೇನೋ ಹಂಗ್ ಮಾತಾಡಿದ್ರು ನೋಡಾಕಿ ಹಂಗ ನಿಂತಾಳಲ್ಲೇ, ಆಕಿ ನಾವು ಮನೆಗೆ ಹೋಗಿದ್ದೆ ಒಂದ್ ಗ್ಲಾಸ್ ನೀರ್ ಕೇಳಿಲ್ಲ, ನಾ ಎಷ್ಟ್ ಮಾಡಿದೆ ಆಕಿಗೆ, ಇಡೀ ಎಲ್ಲಾ ನಾನು ನನ್ನಿಂದ ಆಕಿ ಇವತ್ತು ಹಿಂಗಿದ್ದಾಳ. ಇದೆಲ್ಲ ಏನಪ್ಪಾ ಅಂತಂದ್ರೆ ನಮಗ್ ಜೀವನದೊಳಗ ಬಹಳ ಕಷ್ಟದ. ಸ್ಪಷ್ಟವಾಗಿ ಹೇಳ್ಯಾರ ಮಹಾಸ್ವಾಮಿ ಹೇಳಿದ ಮಾತು. ವಿಠಾಬಾಯಲ್ಲಿ ಹೇಳಿದಾಳೆ ಏನಂದ್ರೆ ತುझ ಪುಣ್ಯ ಸರ್ವ ತ್ಯಾಸ ಗೆಲೆ ಜಾಣ ಜಾತೆ ಆಲೆ ಪಾಪ ತುಲಾ ಪೂರ್ಣ. ಈ ಮಾತು ಇನ್ನೊಂದು ನಮ್ಗ ಪ್ರೇಮಾಬಾಯಿ ಕಥಾದೊಳಗೂ ಇದು ರಾಜಾರಾಮ್ ಮಹಾರಾಜ್ ಹೇಳ್ಯಾರ. ನಿಂದಕರು ಇರ್ಬೇಕು. ನಿಂದಕರಿದ್ದಾಗ ನಮ್ಗೇನಾಗ್ತದ? ಪಶ್ಚಾತ್ತಾಪ ಭಾವ ಜಾಗೃತ ಆಗ್ತದ. ನಮ್ಗ್ ಬಹಳ ನಿಂದ ಮಾಡಿದಾಗ ನಾವೇನಾಗ್ತೀವಿ? ಏಕಾಂತ ಬಯಸ್ತೀವಿ. ಏಕಾಂತದೊಳಗೆ ನಮಗ್ ಭಕ್ತಿ ಬರ್ತದ. ಏಕಾಂತದೊಳಗೆ ಎಲ್ಲಾರು ನನಗ್ ಬೈದಾರ ಅಂತೇಳಿ ಜಗತ್ತಿನ ಮೇಲೆ ನಮಗ ಇದು ಆಗ್ಬಿಡ್ತದೆ. ಏನಂತಂದ್ರೆ ಒಂದು ವೈರಾಗ್ಯ ಬರ್ತದೆ. ಹಂಗಾಗಿ ನಿಂದಕರು ನಮ್ಗ ಬಹಳ ಒಳ್ಳೇದೇ ಮಾಡ್ತಾರ. ನಮ್ ಮೇಲೆ ಏನ್ ಯಾರು ಆಡ್ಕೊಂಡ್ರು ನಾವು ಖುಷಿಯಿಂದ ಇರ್ಬೇಕು. ಯಾಕಂದ್ರೆ ನಮ್ದು ಅಷ್ಟೇ ಪಾಪ ಕರ್ಮ ಅವ್ರ ಅಕೌಂಟ್ ನಾಗ ತಗೊಳಿರ್ತಾರ ಫ್ರೀ ಆಫ್ ಕಾಸ್ಟ್. ಅದಕ್ಕೆ ಇಲ್ಲೇನ್ ಹೇಳಿರ್ತಾಳ ಅಂತಂದ್ರೆ ವಿಠಾಬಾಯಿ ನೋಡ್ ಅವನಿಗೆ ಅಲ್ಲೇ ಮಾರುತಿ ಮಂದಿರ ಕೂತು ಅಲ್ಲಿ ಆ ಬಯಲುಗಾಡಿ ವಾದಾಗ ಹೇಳಿರ್ತಾಳ ತುಜ ಪುಣ್ಯ ಸರ್ವ ತ್ಯಾಸೆ ಗೇಲೆ ಜಾಣ. ಯಾವಾಗ ಇವೊಂದು ಪುಣ್ಯ ಎಲ್ಲ ಆ ಎತ್ತಿ ಹೋಯ್ತು, ಆ ಎತ್ತಿನ ಕಾರಣ ದೇಹ ಏನಾಯ್ತು? ಆ ಎತ್ತಿಗೆ ಒಂದು ಒಳ್ಳೆ ಸ್ಥಾನದೊಳಗೆ ಜನ್ಮ ಕೊಡ್ಲಿಕ್ಕೆ ಆ ಕಾರಣ ದೇಹ ನಿರ್ಮಾಣ ಆಯ್ತು. ಅದನ್ನ ಇಲ್ಲಿ ಹಿಂದೆ ಹೇಳ ಏನಂತಂದ್ರೆ ಕಾರಣತೋ ದೇಹ ಬಯಲಾಚೇತ್ವೆ ಜಾಣ ತಯಾರಿ ತೆಗೆದೆ ಪುಣ್ಯ ಇದೆ. ನಿನ್ನೆ ಪುಣ್ಯದಿಂದ ಅದೊಂದು ಕಾರಣ ದೇಹ ಅಂತ ಅದು ತಯಾರಾಗಿದೆ. ಈಗ ಅದಕ್ಕೊಂದು ಉತ್ತಮ ಜನ್ಮ ಸಿಕ್ಕದ ಎತ್ತಿಗೆ. ಎಲ್ಲಿ ಸಿಕ್ಕದಂದ್ರೆ ಶ್ರೀರಂಗಪಟ್ಟಣದೊಳಗ ರಾಮಶಾಸ್ತ್ರಿಗಳೆಂಬಂತಹ ಒಂದು ಬ್ರಾಹ್ಮಣರ ಮನೆಯಾಗ ಜನ್ಮ ಸಿಕ್ಕದಂತ ಹೇಳಿದ. ನೀ ಹೋಗೀಗ ಹೇಳಿದ ಏನಂತಂದ್ರೆ ನೀ ಸದ್ಯ ಹೋಗುವ ಆ ಎತ್ತಿನ ಜನ್ಮ ಆಗ್ಯದ ಅಂತ ಹೇಳಿದ. ಸಂತ ಮಾತಾ ವಿಠಾಬಾಯಿ ಯಾರಿಗೆ ಹೇಳಿದ? ಬಯಲುಗಾಡಿ ವಾಲ ನೀ ಹೋಗ್ಬಿಟ್ಟಿದ್ರೆ ನೋಡಿ ಬಾ. अताची हो जाई श्रीरंगपट्टणी देऊळ जवळी मोठे वाड्या जवळी ब्राह्मणाचे घरी रामशास्त्री राम त्यांचे जाण विठाबाई म्हणे सांगून आपण पाठविले जाण ते त्यास. ಇವತ್ತ ಸ್ವಲ್ಪ ಒಂದು 5 ನಿಮಿಷ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಮಹತ್ವದ ಅದ ಬಹಳ 4-5 ಅಭಂಗ ಅದ. ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡೋಣ. ಇದನ್ನ ಅರ್ಧನೂ ಅಲ್ಲ, ಮತ್ ಮುಂದಿನ ವಾರ ತಗೊಂಬಾಗ ಅರ್ಧ ಆಗ್ತದ. ಹಂಗಾಗಿ ಇದನ್ನ ನಾವು ಲಕ್ಷ ಕೊಟ್ಟು ಮುಂದೇನ್ ಹೇಳಿದ ವಿಠಾಬಾಯಿ ಅಂದ್ರೆ ಅಲ್ಲೇ ರಾಮಶಾಸ್ತ್ರಿಗಳಂತ ಮಹಾನ್ ಪಂಡಿತರಿದ್ದಾರೆ. ದೊಡ್ಡ ಮಂಚನಾದ, ದೊಡ್ಡ ವಾಡ ಆದ, ನಿನ್ನ ಎತ್ತು ಅಲ್ಲೇ ಜನ್ಮ ಆಗಿದ್ ನೋಡಪ್ಪ ಅಂತ ಹೇಳಿದ. ದೇಶದ ನೀವು ಹೋಗಿ ನೋಡಿ ಬಾ. ಪಾಠವಿಯೇ ಜಾಣತೆ ತ್ಯಾಸ. ಇದು ಪ್ರತ್ಯಕ್ಷನಾದಂತ ಘಟನಾ ಅದ. ಈಗೆಲ್ಲ ಅಂತ ಮುಂದಿನ ಜನ್ಮ ನಮ್ಮ ಮಕ್ಳು ಈಗ ಎಂಜಾಯ್ ಮಾಡ್ಬಿಡ್ಬೇಕು. ಈಗ ಎಲ್ಲ ಇದೇ ಇಲ್ಲ, ಇದೇ ಹಿಂದಿನ ಜನ್ಮ ಮುಂದಿನ ಜನ್ಮ ನಾನು ನಂಬಂಗಿಲ್ಲ ಮಾತಾಡೋರಿದ್ದಾರೆ ಈಗೆಲ್ಲ ಮಾಡರ್ನ್ ಜನರು. ಈ ಪ್ರತ್ಯಕ್ಷ ನಡೆದಂತ ಯಾರಿಗೆ ಸಂತ ಮಾತಾ ವಿಠಾಬಾಯಿ ಮೇಲೆ ವಿಶ್ವಾಸದ, ಶ್ರದ್ಧಾದ, ಭಕ್ತಿ ಅದ, ಯಾರಿಗೆ ಮಹಾಸ್ವಾಮಿ ಮೇಲೆ ವಿಶ್ವಾಸದ. ಗಾಣಗಿತ್ತಿ ಕಥಿ ನಾವು ಕೇಳಿದ್ವಿ. ಗಾಣಗಿತ್ತಿ ಅಕ್ಕಿ ಹಂಗ ಹಿಂದಿನ ಜನದಾಗ ಏನೇ ಇದ್ಲು, ಈ ಜನದಾಗ ಹೆಂಗ ಇದೆಲ್ಲ ಮಹಾಸ್ವಾಮಿ ನಿರೂಪಣೆ ಮಾಡ್ಯಾರ. ಇದು ಅದಕ್ಕೆ ವಿಠಾಬಾಯಿ ಹೇಳ್ತಾ ಇಂಥ ಕಥಾಗಳ ಮೇಲೆ ವಿಶ್ವಾಸ ಮತ್ತು ಶ್ರದ್ಧಾ ಭಕ್ತಿ ಬರ್ಬೇಕಂದ್ರೆ ಅನಂತ ಜನ ಹೊತ್ಕೊಂಡ್ಬೇಕಂತ. ಅವನ ಏನ್ ಮಾಡಿದ? ಬಯಲುಗಾಡಿವಲ್ಲ ಬಡಬಡ ತನ್ನ ಗಾಡಿ ತಗೊಂಡ ಮನ್ಯಾಗ ಕಟ್ಟಿದ, ನೇರವಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಲಿಕ್ಕ. गाडी घरी गेला तेथे जाणं गुण मिळाले तेव्हा घरात येते. प्रसवती झाली रामशास्त्रीची पत्नी, पुत्र रत्न तेव्हा चिते.
ಮಾಡ್ತಾ ವಿಠಾಬಾಯಿದು ಯೋಗ್ಯತಾ ಏನದ, ಅಧಿಕಾರ ಏನದ. ಅಲ್ಲಿ ಹೋಗ್ಯಾನ ವಿಠಾಬಾಯಿ ನೀನ್ ಹೇಳ ಅದನ್ನೆಲ್ಲ ಕರೆಯೋದನ್ನ ನೋಡ್ಲಿಕ್ಕೆ ಹೋಗ್ಯಾನ. ಅದೇ ರಾಮಶಾಸ್ತ್ರಿಗಳ ಮನೆಗೆ ಹೋಗ್ಯಾನ. ಇವ ಹೋದಾಗನೆ ಆಕೆ ಏನಂತಂದ್ರ ಆ ಪುತ್ರ ರತ್ನ ಮಂತಾದು ಜನ್ಮ ಕೊಟ್ಟಾಳ. ಪ್ರಸವತಿ ಜಾಲಿ ರಾಮಶಾಸ್ತ್ರಿ ಪತ್ನಿ. ಆ ರಾಮಶಾಸ್ತ್ರಿಗೆ ಗಂಡಸ್ ಮಗ ಅಂತ ಹುಟ್ಟಾನ. ಆಕೆಯೇನ ಅವಾಗ ಜಸ್ಟ್ ಹಾಕಿದ್ದು ಡೆಲಿವರಿ ಆಗಿ ಜನ್ಮ ಮಂತವಾಗ್ಯದ. ಪ್ರಸವತಿ ಜಾಲಿ ಅಂದ್ರ ಏನಂತ ಜನ್ಮ ಕೊಟ್ಟಾಳ. ಯಾರು ಕೊಟ್ಟಾರ? रामशास्त्रीची पत्नी. गाडीवाला गेला त्यांच्या घरी जाणं, विचारू लागला त्यांना येते. ವಿಠಾವ ಹೇಳಿದ ಮಾತನ್ನ ಏನಪ್ಪಾ ಇದು ಸತ್ಯ ಅದನ್ನೋ ಇಲ್ಲ ಅಂತ ಹೇಳಿ ವೆರಿಫೈ ಮಾಡ್ಲಿಕ್ಕೆ ಹೋಗ್ಯಾನ. ಅದು ನೋಡ್ಲಿಕ್ಕೆ ಹೋಗ್ಯಾನ. ಅವಾಗ ಕೇಳಿಗತಾನ, ನಿಮ್ ಮನ್ಯಾಗ ಏನಾರ ಮಗು ಹುಟ್ಟೇದೇನಂತ ಕೇಳಿಗತಾನ. विचारू लागला त्यांना येते. विठाबाई म्हणे दाखवा म्हणतो, मुलाला पाहतो म्हणतो बहुत. ಯಾವಾಗ ಇವ ಹೋಗ್ಯಾನ ಆ ಎತ್ತ ಈ ಗಂಡಸ್ ಮಗ ಹುಟ್ಟೇದಂತ ಅಂದ್ಕೊಳ್ಳೆ ನನ್ ಎತ್ತನ್ನ ನೋಡ್ಬೇಕಮ್ಮಂತ ಒಂದು ಆಸೆದಿಂದ ಆ ಕೂಸಿನ ನೋಡ್ಬೇಕಂತೇಳಿ ಅದೇ ರಾಮಶಾಸ್ತ್ರಿಗಳ ಕೇಳಿಗತಾನ, ನಿಮ್ ಕೂಸಿನ ನಾನ್ ನೋಡ್ಬೋದೇನಂತೇಳಿ ಕೇಳಿಗತಾನ. 12 दिवस त्यास ठेवून घेतले, पुत्राला आणविले त्यांचे जवळी. 12 ದಿವಸಲ್ಲೇ ಇಟ್ಕೊಂಡಾಗ 12 ದಿವಸ ಆದ್ಮೇಲೆ ಆ ಕೂಸಿಗೆ ರಾಮಶಾಸ್ತ್ರಿಗಳ ಮಗುವನ್ನ ಈ बैलगाडी ಒಳಗೆ ತೋರಿಸಿಗತಾರ. बाळाची हो राहतो ज्ञान पूर्ण, पूर्व जन्मीचे ऐका बहुत आश्चर्य हो. ಇದು ಬಹಳ ದೊಡ್ಡ ತತ್ವ ಇಲ್ಲಿ ಹೇಳಿದಾಳೆ. ಅಂದ್ರೆ ಆ ಏನ ಜನ್ಮ ಆಗ್ತದಲ್ಲ, ಯಾರದೇ ಮನ್ಯಾಗ ಕೂಸಿನ ಜನ್ಮ ಆದಾಗ ಆ ಹಿಂದಿನ ಜನ್ಮದ್ದು ನೆನಪಿರ್ತದ. ಎಷ್ಟೋ ದಿವಸ ನೆನಪಿರ್ತದ. ಅದು ಏನಂದ್ರೆ ಕ್ರಮೇಣ ಈ ಜಗತ್ನಾಗ ಬರ್ಕೋತ ಇದು ಆದ ನೋಡ್ರಿ. ಸಣ್ಣ ಕೂಸೊಳಿದ್ದಾಗ ತೊಟ್ಟಲ್ದೊಳಗೆ ಮಲಗಿದಾಗ ಜೋರಾಗಿ ಅಳೋದು, ನಗೋದು, ಹಿಂಗ ಮಲ್ಕೊಂಡಾಗ ನಗೋದು ಅಳೋದು ಮಾಡ್ತಿರ್ತಾವ. ಏನಪ್ಪ ಅದ ಕಾರಣ? ಆ ಕೂಸಿಗೆ ಏನ್ ತಿಳಿತದ? 1 ತಿಂಗಳು 2 ತಿಂಗಳ ಕೂಸು ನಗ್ತಿರ್ತದ, ನಿದ್ದಿಗಣ್ಣಾಗ ಅಳ್ತದ. ಒಮ್ಮೆ ಕೆಲವು ಮಂದಿ ಮನ್ಯಾಗ ಕೂಸು ಬಹಳ ಅಳಿಗತ್ತದ್ರಿ, ಬಹಳ ಅಳಿಗತ್ತದ, ಏನಾಗ್ಯದ, ದೃಷ್ಟಿ ಆಗ್ಯದ, ಅದು ಇದಂತ ಏನೇನೋ ವಿಚಾರ ಮಾಡ್ತಾರ. ಅದೇ ವಿಠಾಬಾ ಏನ್ ಹೇಳ್ತಾಳ, ಬಾಳಾಸಿ ಹೋ ರಾಹತೋ ಜ್ಞಾನ ಪೂರ್ವ ಜನ್ಮೀಚೆ ಐಕಾ ಬಹುತ ಆಶ್ಚರ್ಯ ಹೋ. ಹಿಂದಿನ ಜನ್ಮದ ನೆನಪಿರ್ತದ ಕೂಸಿಗೆ. ಹಂಗಾಗಿ मागचे विसर पुढचे पाहत ऐसे जाऊन ज्ञान अज्ञानते. विठाबाई म्हणे 5 ವರ್ಷಾಚೆ ಆತ ವಿಸರ ಹೋತೋ ಪೂರ್ಣ ವಿದೇಹಿಚೆ. ಅಂದ್ರೆ 5 ವರ್ಷದ ಒಳಗನೆ ಆ ಹಿಂದಿನ ಜನ್ಮದ್ದೆಲ್ಲ ಮರು ಆಗ್ತದ. ಮತ್ತದು ವಿಧೇಯ ಸ್ಥಿತಿ ಪ್ರಾಪ್ತ ಆಗಿರ್ತದ ಆ ಕೂಸಿಗೆ. ಹಂಗಾಗಿ ಅದು ಹಿಂದಿನ ಜನ್ಮದ್ದೆಲ್ಲ ಮರು ಆಗ್ತದ. ಬಾಳಾಸಿ ಹೋ ರಾಹತೋ ಜ್ಞಾನ ಪೂರ್ವ ಜನ್ಮೀಚೆ. ಹಿಂದಿನ ಜನ್ಮದ್ದು ನೆನಪಿರ್ತದ. ऐका बहुत ಆಶ್ಚರ್ಯ ಹೋ. ಮಾಚೆ ವಿಸರ ಪುಡ್ಚೆ ಪಾಹತ. ಅಂದ್ರೆ ಹಿಂದಿಂದೆಲ್ಲ ಮುಂದಿಂದ ಹೆಂಗ ಬೆಳವಣಿಗೆ ಆಗ್ತದ ನೋಡ್ಕೋತ ಈಗ ಮಕ್ಕಳ ಮನ್ಯಾಗೆಲ್ಲ ಒಂದು ಅಪ್ಪ ಅಮ್ಮ ಇವರು ಇದು ಎ ಫಾರ್ ಆಪಲ್, ಬಿ ಫಾರ್ ಬಾಯ್ ಇವೆಲ್ಲ ಹೇಳ್ಕೋತ ಅದು ಏನಾಗ್ತದ ಹಿಂದಿನ ಜನ್ಮದ್ದು ಮರು ಆಗ್ಬಿಡ್ತದ. ಐಸೆ ಜಾವುನಿ ಜ್ಞಾನ ಅಜ್ಞಾನತೆ. ಹಿಂಗೇನಂತಂದ್ರ ಜ್ಞಾನ ಅಜ್ಞಾನ ಎಂಬದಿಂದ ಅದೆಲ್ಲ ಹೋಗಿಬಿಡ್ತದ. ವಿಠಾಬಾಯಿ ಮನೆ 5 ವರ್ಷಾಚೆ ಆತ ವಿಸರ ಹೋತೋ ಪೂರ್ಣ ವಿಧೇಯಿಚೆ. 5 ವರ್ಷದೊಳಗ ಹಿಂದಿನ ಜನ್ಮದೆಲ್ಲ ಮರು ಆಗ್ಬಿಡ್ತದ. ಹಿಂಗ ಇದನ್ನ ಹೇಳಿದಾಗ ಇಲ್ಲಿ ಹೇಳಿಗತ್ತಾಳ. ಅವ ಏನ್ ಮಾಡ್ತಾನ, ಗಾಡಿವಾಲ ಆ ಕೂಸಿನ ಕೈಯಾಗ ತಗೊಂಡು ನೋಡ್ಬೇಕಂತ ಕೈಯಾಗ ತಗೋತಾನ. ಗಾಡಿವಾಲ घेतो पुत्रासी हो हाती, ಬಾಳ ಪಾಹತೋ ತ್ಯಾಂಚೆ ಪೂರ್ಣ ತಗೊಂಡ. ಈಗಿನ ಏನಪ್ಪಾ ಅಂತಂದ್ರ ಆ ಎತ್ತಿನ ಹೆಂಗ್ ಬೇಕು ಹಂಗ ಹೊಡೆದ ಅದನ್ನ ಏನಪ್ಪಾ ಅಂದ್ರ ಬಹಳ ತ್ರಾಸ ಕೊಟ್ಟ. ಅದನ್ನ ಏನಂತಂದ್ರ ಪ್ರಾಣ ಬಿಟ್ಟಿರ್ತದ. ಅದ್ರದ್ದು ನೆನಪು ಈ ಕೂಸಿಗಿರ್ತದ. ಆ ಕೂಸು ಯಾವಾಗ ಈ बैलगाडीवाಲ ನೋಡ್ತದ ಜೋರಾಗಿ ಅಳಿ ಚಾಲು ಆಗ್ತದೆ. ಗಾಡಿವಾಲ घेतो पुत्रासी तो हाती, ಬಾಳ ಪಾಹತೋ ತ್ಯಾಂಚೆ ಪೂರ್ಣ ತಗೊಂಡ. ಆ ಸಣ್ಣ ಕೂಸು, ಆ 15 ದಿವಸದ ಕೂಸು, 12 ದಿವಸದ ಕೂಸು ಆ बैलगाडीवाಲ ನೋಡಿದ ಕೂಡಲೇ ಅವನ ಮುಖ ಎಲ್ಲ ನೋಡ್ತದ. ನೋಡಿದ ಕೂಡಲೇ ತೋಂಡ ಪಾಹತ ಘಾಬರ ಪಾರ ಹೋತು, ಪ್ರಾಣ ಜಾಣೆ ಸಾರಿಕೆ ಕರಿತೋ. ಆ ಎತ್ತಿನ ಅನುಭವ ಮಾಡಿರ್ತದ, ಅದಿನ್ನೂ ನೆನಪಿರ್ತದ. ಈ बैलगाडीवाಲಂದು ಸಂಪೂರ್ಣ ಮುಖ ನೋಡಿದ ಕೂಡಲೇ ಪ್ರಾಣ ಹೋದಂಗ ಮುಖ ಮಾಡಿ ಅಳ್ಳಿ ಚಾಲು ಆಗ್ತದ. ಎಲ್ಲಾ ರಾಮಶಾಸ್ತ್ರಿಗಳ ಮತ್ತು ರಾಮಶಾಸ್ತ್ರಿಗಳ ಹೆಂಡತಿ ಕಸ್ಕೊಂಡ್ಬಿಡ್ತಾರ ಕೂಸಿನ. ಇವನ್ನೇನೋ ಕುದೃಷ್ಟಿ ಅದ, ಒಂದ್ ದೃಷ್ಟಿ ಆಗಿದೆ ಅದು ಅಂತ ಹೇಳ್ಕೋತ ಆ ದೃಷ್ಟಿ ತೆಗಿತಾರ. आई बाप पाहुणे त्यास शिव्या देतील, लिंबळवण करीती त्याचेवर. ಅವನಿಗೆ ಬೈತಾರ, ಎಂಥ ಇದ್ದಿದ್ದೀನಿ, ಏನ್ ನಿನ್ ಮುಖದೊಳಗದ, ನನ್ ಕೂಸು ಹಳ್ಳಿಗತ್ತದ ಅಂತೇಳಿ
लिंबळवळ आ तुळसीಗೆ दृष्टी आली ಅಂತೇಳಿ ದೃಷ್ಟಿ ತೆಗಿಲಿಕತ್ತಾರ. ಕಿರ್ತನಿ ವಾಲ ಗಾಡಿವಾಲ ಜಾಣ ಮಾಜೆ ಜವಳಿ ತಾವತ್ ಪೂರ್ಣ ಎಲ್ಲ ಅನುಭವ ಪಟ್ಕೊಂಡಂತ ಗಾಡಿವಾಲ ವಿಠಾಬಾಯಿ ಹತ್ರ ಬರ್ಲಿಕತ್ತಾನ. ಎಲ್ಲ ಅನುಭವ ಆಗ್ಬಿಟ್ಟದ. ಎಲ್ಲಾ ಮಹಾಸ್ವಾಮಿ ಹೇಳಿದ್ದೆಲ್ಲ ಅವನಿಗೆ ಗೊತ್ತಾಗ್ಬಿಟ್ಟದ. ಈ ಜನ್ಮದೊಳಗ ನಾವು ಮಾಡಿದಂತ ಪಾಪ ಕರ್ಮ ಏನೇ ಆಗ್ಲಿ ಅದು ಯಾವ್ದು ಪ್ರಾರಬ್ಧ ನಮ್ಮನ್ ಬಿಡಂಗಿಲ್ಲ. ಇನ್ನೊಬ್ರಿಗೆ ನಾವೇನಾದ್ರು ಅಂದ್ರೆ ಅವ್ರದ್ದು ಪಾಪ ನಮಗ್ ಬರ್ತದ, ನಮ್ ಪುಣ್ಯ ಎಲ್ಲ ಅವ್ರಿಗೆ ಹೋಗ್ತದ. ಹಂಗಾಗಿ ಇದೆಲ್ಲ ತಿಳ್ಕೊಂಡಂತ ಗಾಡಿವಾಲ ಓಡ್ಕೋತ ವಿಠಾಬಾಯಿ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಆಗ್ಲಿಗತಾನ, ಹೊಳ್ಳಾಡ್ಲಿಗತಾನ. ತಾಯಿ ನಿನ್ ಆಶೀರ್ವಾದ ನನಗ್ ಮಾಡು ಅಂತೇಳಿ ಭಜನಿ ಮಂಡಳಿಯೊಳಗೆಲ್ಲಾ ಬಿಟ್ಟು ಸೇರ್ಕೊಂಡು ಚಿದಂಬರ ನಾಮಸ್ಮರಣೆ ಮಾಡ್ಲಿಗತಾನ. ವಿಠಾಬಾಯಿ ಮಣೆ ಸಾಂಗತೋತೆ ಗುಣ ಮೂಳಾ ಚೇತಶಾಜಾಣ ಸರ್ವಪೂರ್ಣ ಎಲ್ಲಾರಿಗೂ ಬಂದಲ್ಲಿ ಹೇಳಿಗತಾನ. ನಾ ಯಾವಾಗ ಎತ್ಕೊಂಡೆ ಆ ಕೂಸು ಸಾಯುವಂಗ ಅಳ್ಳಿಗತ್ತಿತ್ತು. ಇದೆಲ್ಲ ತನ್ನ ಅನುಭವ ಎಲ್ಲ ಹೇಳಿಗತಾನ. ಸಾಂಗುನಿಯ ಬೌತ ತಳಮಳಿತು ಪಾಹಿ ಭಕ್ತಿ ಕರಿತು ಮಗ ಚಿದಂಬರಾಸಿ. ಯಾವಾಗ ಇದೆಲ್ಲ ಬೈಗಾಡಿ ಒಳಗ ಅನುಭವ ಆಯ್ತು. ಇದೆಲ್ಲ ಏನಂತಂದ್ರೆ ಇಂಥವು ಸಾಕಷ್ಟು ಚಮತ್ಕಾರಗಳಾಗ್ಯಾವ ಅಂತ ಹೇಳಿಗತಾನ ವಿಠಾಬಾಯಿ. ಎಲ್ಲಾ ಬರೆದ್ರೆ ಒಂದು ದೊಡ್ಡ ಗ್ರಂಥ ಆಗ್ತದ. ಆದ್ರೆ ಒಂದು ಚಮತ್ಕಾರ ನಿಮ್ಗೆ ಹೇಳಿಗತ್ತೀನಿ ಅಂತೇಳಿ. ಇದು ಎಷ್ಟು ಏನಪ್ಪಾ ಅಂದ್ರೆ ಇದ್ರೊಳಗೆ ತತ್ವಜ್ಞಾನ ಅದ. ಅದು ನಾವು ಏನಂತಂದ್ರೆ ಇದನ್ನ ಎಷ್ಟು ಸರಿ ನಾವು ಪಾರಾಯಣ ಮಾಡಿದ್ರು ನಮಗೇನಂತಂದ್ರೆ ಒಂದು ಹೊಸ ಅರ್ಥ, ಹೊಸ ಅನುಭವ ಆಗ್ತು. ವಿಠಾಬಾಯಿ ಹೇಳಿಗತಾಳೆ. ಸಾಂಗುನಿಯ ಬೌತ ತಳಮಳಿತೋ ಪಾಹಿ ಭಕ್ತಿ ಕರಿತೋ ಮಗ ಚಿದಂಬರಾಸಿ ಹರಿ ಯೋನಿತ್ಯಾತ ಉಪದೇಶ ಕರಿತೋ ಸರ್ವ ಕಳಲೆ ಮಗ ಜಾಣಕುಮಿ. ಎಂಥ ಪುಣ್ಯ ಬಯಲ್ಗಾಡಿವಾಲ ಅಂದು. ಹರಿ ಸಾಕ್ಷಾತ್ ಹರಿ ಬಂದು ಅನುಗ್ರಹ ಮಾಡ್ತಾನ, ನಾಮ ಉಪದೇಶ ಮಾಡ್ತಾನ. ಎಂಥ ಪುಣ್ಯ ಅಂತೇಳಿ ಅವಾಗ ಯಾವಾಗ ಹರಿ ಉಪದೇಶ ಮಾಡಿದ್ಕೂಳೆ ಎಲ್ಲ ಒಂದೇನಪ್ಪ ಅಂದ್ರೆ ಜ್ಞಾನೋದಯ ಆಗ್ತದ. ಸರ್ವ ಕಳಲೆ ಮಗ ಜಾಣಕುಮಿ ಸೇವಾಪಾಸನೆ ಸರ್ವ ಸೋಡಿಲಾ ಹೇ ಪೂರ್ಣ. ಅವಾಗೇನೇನಪ್ಪ ಅಂದ್ರೆ ಎಲ್ಲಾ ಬಿಟ್ಬಿಟ್ಟ, ಸಂಸಾರ ಮನಿ ಮಠ ಎಲ್ಲಾ ಬಿಟ್ಟ. ವಯತ ರಾತ್ರನ್ ದಿವಸ ಚಿದಂಬರಾಸಿ ಹಗಲೂ ರಾತ್ರಿ ಕ್ಷಣೋ ಕ್ಷಣ ಚಿದಂಬರ ನಾಮಸ್ಮರಣೆ ಮಾಡಿಗತಾನ. ವಿಠಾಬಾಯಿ ಕೊನೆಗೆ ಏನ್ ಹೇಳಿಗತಾಳಂದ್ರೆ ಗುರು ಕೃಪೆ ವಿಣ ನಕಳೆ ಯಾಚ ಅರ್ಥ ಕಥೆ ಚ ಸಾಮರ್ಥ್ಯ ಕಿಂಚಿತತೆ. ಸದ್ಗುರು ಕೃಪಾ ಯಾರಿಗೆ ಆಗಂಗಿಲ್ಲ. ಯಾರು ದೇಹ ಭಾವದೊಳಗೆ ಇರ್ತಾರೋ, ಯಾರು ದೇಹನೇ ಸತ್ಯ ಅನ್ಕೊಂಡಿರ್ತಾರೋ ಅವ್ರಿಗೆ ಈ ಕಥಾದೇನಪ್ಪಾ ಅಂತಂದ್ರೆ ಸಾಮರ್ಥ್ಯ ಗೊತ್ತಾಗಂಗಿಲ್ಲ. ಈ ಕಥಾದ ಅರ್ಥನೂ ಅವ್ರಿಗೆ ಆಗಂಗಿಲ್ಲ ಅಂತ ಹೇಳಿಗತಾಳ. ವಿಠಾಬಾಯಿ ಮಣೆ ನಿಗಾರೋ ಚೇತುನಿ ಗೋಕರ್ಣಾಥ ಜಾಣ ಸುಮಿ ಪೂರ್ಣ. ಇಲ್ಲಿಗೆ ಈ ಚಮತ್ಕಾರ ಹೇಳಿ ಮುಂದ ವಿಠಾಬಾಯಿ ದಿಂಡಿ ತಗೊಂಡು ಗೋಕರ್ಣಕ್ಕೆ ಹೋಗ್ಲಿಗತಾಳ. ಗೋಕರ್ಣದೊಳಗ ಸಮುದ್ರದೊಳಗ ಸಮಾಧಿ ತಗೋತಾಳ. ಅದು ವಿಠಾಬಾಯಿದು ನಿರ್ಯಾಣ ಆಖ್ಯಾನದ 1790 76 ವರ್ಷ 1714 ಆಷಾಢವದ್ಯ ಚತುರ್ದಶಿಗೆ ಜನ್ಮ ತಗೊಂಡಂತ ವಿಠಾಬಾಯಿ 1790 ದೇಹ ಮಂತಾದ ನಿರ್ಯಾಣ ಮಾಡಿರ್ತಾಳೆ. 76 ವರ್ಷ ಏನಪ್ಪಾ ಅಂದ್ರೆ ಹಾಕಿದ್ದು ಸಂತ ಮಾತಾಂದು ಏನ್ ಮಹಾಸ್ವಾಮಿ ಸೇವಾ ಮಂತಾದ ಆಗ್ಯದ. ಇವತ್ತಿನ ಈ ಕಥಾದ ಮಹತ್ವ ನಾವು ತಿಳ್ಕೊಂಡು ಅದನ್ನ ಚಿಂತನೆ ಮಾಡ್ಬೇಕು. ಅದ್ರದ್ದು ಇನ್ನೂ ರಿಸರ್ಚ್ ಮಾಡ್ಬೇಕು. ನಮ್ದು ದೇಹ ಅಂದ್ರೆ ಏನು, ಇವು 5 ದೇಹಗಳೇನು, ಇದೆಲ್ಲ ಏನಂತಂದ್ರೆ ಸಾಕಷ್ಟು ಗ್ರಂಥಗಳಲ್ಲಿ ಇದನ್ನ ವಿಸ್ತಾರವಾಗಿ ಹೇಳ್ತಾರೆ. ನಿಜಾತ್ಮ ಬೋಧ, ಭಗವದ್ಗೀತಾ ಎಲ್ಲಾ ಸ್ವಾಮೀಜಿಗಳದ್ದೆಲ್ಲ ನಾವು ಓದ್ಕೋತಿರ್ಬೇಕು, ಪಾರಾಯಣ ಮಾಡ್ಬೇಕು, ಇವನ್ನೆಲ್ಲ ತಿಳ್ಕೋಬೇಕು. ತಿಳ್ಕೊಂಡಾಗ ಇದೇನಂತಂದ್ರೆ ನೋಡ್ರಿ, ಸತ್ಸಂಗ ಯಾಕದ, ಭಗವಂತನ ಗ್ರಂಥಗಳ ಪಾರಾಯಣ ಯಾಕದ, ತಪ ಯಾಕದ, ಜಪ ಯಾಕದ, ಅನುಷ್ಠಾನ ಯಾಕದ, ಇವೆಲ್ಲ ಏನಂತ ನಮ್ ನಿರಂತರ ಭಗವಂತನ ಚಿಂತನದೊಳಗಿಟ್ಟು ಈ ದೇಹ ನಾನಲ್ಲ ಅಂಬಂತಹದ್ದು ಅರಿವು ಆಗ್ಬೇಕು. ಚಿತ್ ಶಕ್ತಿ ಮೂಲದ ಚೈತನ್ಯ ಮುಖ್ಯ ಅರ್ಥ, ಇದನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಇವತ್ತಿನ ಈ ಆಖ್ಯಾನ ಬಹಳ ಅದ್ಭುತವಾದಂತ ಆಖ್ಯಾನ. ಸದ್ಗುರು ಕೃಪಾ ಯಾರಿಗಿರ್ತದ ಅವ್ರಿಗೆ ಮಾತ್ರ ಇದು ಅರ್ಥ ಆಗ್ತದ ಅಂತ ಮಾತು ಸಂತ ಮಾತಾ ವಿಠಾಬಾಯಿ ಹೇಳಿದ್ದಾರೆ. ಇದನ್ನ ನಾವು ನಿರಂತರ ಚಿಂತನೆ ಮಾಡ್ಬೇಕಂತ ಹೇಳ್ತಾ ಸದ್ಗುರು ಚರಣ ಅರವಿಂದಗಳಲ್ಲಿ ಯಥಾಶಕ್ತಿ ಯಥಾಮತಿ ನನಗೇನು ಅರ್ಥ ಆಗಿಲ್ಲ ಅದು ನಿಮ್ಗೆಲ್ಲರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಾನ್ ಬರೇ ಮಹಾಸ್ವಾಮಿ ತಿಳಿಸೋರು, ನಾ ಬರೇ ನಿಮಿತ್ತ ಇದ್ದೀನಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಜೈ ಚಿದಂಬರ. ಗುರುಗಳಿಗೆ ನಿಮಗೂ ನಮಸ್ಕಾರ. ನಮಸ್ಕಾರ ಗುರುಗಳು, ನಮಸ್ಕಾರ. ನಮಸ್ಕಾರ ಜೈ ಚಿದಂಬರ ಗುರುಗಳೇ. ಯಥಾವರ್ಣನಂ ಪುಣ್ಯ ಸಂಪಾದನಂ ಮಾಡಿ ಚಿದಂಬರ ನಮಸ್ಕರಿಸ್ತೋ ಚಿಂತಿತ ತತ್ವಲಾಯಿನೇ ಗೋಗುಂಬರ ಸದಾವಾಸ ಚಿದಂಬರ ನಮಸ್ತೆ. ಶಿವ ಚಿದಂಬರ 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 ಶಿವ ಚಿದಂಬರ
ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ औदुंबर निवास भक्तादिमादि राजा शंकर शिव चिदम्बरेश्वर गुरु महाराज की जय। संत श्रेष्ठ राजा राम महाराज की जय। सब संतन की जय। श्री गुरुदेव दत्त जय चिदम्बर जय चिदम्बर। साष्टांग नमस्कार गुरुಗಳೇ, साष्टांग नमस्कार। ಜೈ ಚಿದಂಬರ ಹೇಳಿ ಯತ್ಕಥಾವರ್ಣನಂ ಪುಣ್ಯ ಸಂಪಾದನಂ ಯಸ್ಯ ಪಾದಾರ್ಚನಂ ವೃಷ್ಯ ಸೌಖ್ಯಾವಹಂ ಯನ್ಮಹಾನಾಮ ಸಂಕೀರ್ತನಂ ಭಾಗ್ಯದಂ ಪುಣ್ಯಲಕ್ಷ್ಮೀ ಸತಿ ಪುತ್ರಮೇವಾಶ್ರಯೇ ಯಾವನ್ನಾಮ ಕಥಾಸ್ಕೃತಿ ಜಯತೆ ಅವಶ್ಯ ವೇದಾಮಹಿ ಯಾವದ್ವೇದೇ ಸಿಂಧು ಸಾಕ್ಷಾಸ್ತ್ರ ಸರಿತಾ ಯಾವದ್ವಸೇ ಮಹಿ ಯಾವದ್ವಾನಹಿಮಾಂಶು ವಾಯುಗಗನಿ ತಾರಾಂಗಣಿ ವೇಷ್ಟಿಲಾ ತಾವನ್ನಾಮ ಗುಣಿ ಚಿದಂಬರ ಗುರು ಸರ್ವಾಕರಿ ಮಂಗಲ औदुंबर निवासी भक्ताभिमानी राजाधिराज सद्गुरु सार्वभौम शिव चिदम्बरेश्वर गुरु महाराज की जय। संत सद्गुरु दास राजा राम महाराज की जय। संत माता विठाबाई की जय। सद्गुरु बंडो पंत महाराज की जय। सब संतन की जय। सद्गुरुनाथ महाराज की जय। जय चिदम्बर। ಜೈ ಚಿದಂಬರ।